ವಿಘ್ನೌಘವಾರಣಂ ಸತ್ಯಾಶೇಷವಿಶ್ವಸ್ಯ ಕಾರಣಂ ಕರುಣಾಸಿಂಧುಂ ಆನಂದತೀರ್ಥ ಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜಶ್ರೀಪಾದೋ ಭೀಷ್ಟದಃ ಸತಾಂ. ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಮದಾನಂದತೀರ್ಥಚರಣೌ ಶರಣಂ ಪ್ರಪದ್ಯೆ. ಇಹ ಸುಮತಿಂ ವಾಯುದೇವೋ ವಿದಧ್ಯಾತ್. ಶ್ರೀಗುರುಭ್ಯೋ ನಮಃ. ಸೀತಾಲಕ್ಷ್ಮಣ ಹನುಮ ಸಮೇತ ವಿರಾಜಮಾನರಾದ ಶ್ರೀರಾಮಚಂದ್ರ ದೇವರ ಚರಣ ಕಮಲಗಳಿಗೆ ನಮನ ಕುಸುಮಗಳನ್ನು ಸಲ್ಲಿಸ್ತಾ ನೆರೆದಿರತಕ್ಕಂತಹ ಎಲ್ಲ ಭಗವದ್ಭಕ್ತರನ್ನು ಅಭಿನಂದಿಸ್ತಾ ಕಿಷ್ಕಿಂಧಾ ಕಾಂಡದ ಈ ಬಾರಿಯ ಸತ್ರದ 5ನೇ ದಿವಸ ನಾವೆಲ್ಲ ಒಟ್ಟಾಗಿದ್ದೇವೆ. ಸುಗ್ರೀವ ಶ್ರೀರಾಮನಿಂದ ಅನುಗ್ರಹೀತನಾದ. ಸುಗ್ರೀವನು ಶ್ರೀರಾಮಚಂದ್ರನಿಗೆ ಸಹಾಯ ಮಾಡುವುದಾಗಿ ಭರವಸೆಯ ಮಾತನ್ನು ಕೊಟ್ಟ. ಆದರೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ, ಸುಗ್ರೀವನ ಸಂಶಯ ಅದು ಬಹಳ ದೊಡ್ಡದು. ಆದ್ದರಿಂದ ಅಣ್ಣನ ಬಲದ ಅರಿವಿದ್ದಂತಹ ಸುಗ್ರೀವ, ಅಣ್ಣನ ತಾಕತ್ತಿನ ಆ ದೃಶ್ಯವನ್ನು ಕಂಡಿದ್ದಂತಹ ಸುಗ್ರೀವ ರಾಮನ ಹತ್ರ ಕೇಳ್ತಾನೆ, ನಿನಗೆ ಗೆಲ್ಲಿಕ್ಕಾಗ್ತದೋ ನಮ್ಮ ಅಣ್ಣನನ್ನು? ಯಾಕೆ ಹೇಳಿದರೆ ಎಂಥವಾವ ಅಂತ ನಿನ್ನೆ ಹೇಳಿದ ಪ್ರಕಾರದಲ್ಲಿ ಒಂದಷ್ಟು ಅವನ ಪರಾಕ್ರಮದ ಚಿತ್ರಣವನ್ನು ರಾಮಚಂದ್ರನ ಮುಂದೆ ಇಟ್ಟ. ಅವನ ಸಂಶಯ ನೀಗಲಿ ಅಂತ ಹೇಳಿಕೊಂಡು ರಾಮಚಂದ್ರ ಏನು ಮಾಡ್ತಾನೆ, ದುಂದುಬಿಯ ಕಳೇಬರವನ್ನು ಅವ ಬಿಸಾಡಿದ್ದಕ್ಕಿಂತ 10 ಪಟ್ಟು ಜಾಸ್ತಿ ದೂರ ಅದನ್ನು ತನ್ನ ಪಾದಾಂಗುಷ್ಟದಿಂದ ಎಸೆದು ಅದರಲ್ಲಿ ಅಲ್ಲಿ ಯಾರೂ ಗಮನಿಸದ ಅನೇಕ ಕೈಂಕರ್ಯಗಳನ್ನು ಆ ಕಳೇಬರದ ಮುಖಾಂತರವಾಗಿ ಮಾಡಿಸ್ತಾ ಪೂರೈಸಿದ. ಆದರೆ ಇಷ್ಟಕ್ಕೆ ತೃಪ್ತನಾಗಲಿಲ್ಲ ಸುಗ್ರೀವ. ಅದಕ್ಕೆ ಮತ್ತೆ ಕಾರಣ ಹೇಳ್ತಾನೆ, ಅದು ಮಾಂಸ ಇದ್ದದ್ದು, ಈಗ ಮಾಂಸ ಇಲ್ಲ. ಆಗ ರಕ್ತ ಇತ್ತು, ಈಗ ರಕ್ತ ಇಲ್ಲ. ಆಗ ಬಲ ಇತ್ತು, ಅದಕ್ಕೆ ಭಾರ ಇತ್ತು, ಈಗ ಭಾರ ಇಲ್ಲ. ಆದ್ದರಿಂದ ನೀನು ಏನು ಕೆಲಸ ಮಾಡಿದ್ದಿ, ಅದರಿಂದ ನನಗೆ ತೃಪ್ತಿ ಇಲ್ಲ ಅಂತ. ಸರಿಯಪ್ಪ, ಇನ್ನು ಏನು ಮಾಡಬೇಕು ನಿನಗೆ? ನೀನು ಹೇಳಿದ್ದು ಒಂದು ಕೆಲಸ ಆಯಿತು, ಇನ್ನು ಏನು ಮಾಡಿದರೆ ನಿನಗೆ ಧೈರ್ಯ ಬರ್ತದೆ? ಅದಕ್ಕೆ ಇನ್ನೊಂದು ಹೇಳ್ತಾನೆ. ಏನು ಹೇಳಿದರೆ, ನಮ್ಮಣ್ಣ ಇಲ್ಲಿ ಕಾಣ್ತಾ ಇದೆಯಲ್ಲ ತಾಲ ವೃಕ್ಷ, ಸಾಲ ವೃಕ್ಷ. ಆ ವೃಕ್ಷಗಳನ್ನು ಅದನ್ನು 2-3 ಬಗೆಯಲ್ಲಿ ಹೇಳುತ್ತಾರೆ. ಅವ ತನ್ನ ಪ್ರಯೋಗದಿಂದ, ತನ್ನ ಬಲದಿಂದ ಅದನ್ನು ಅಲುಗಾಡಿಸ್ತಾ ಇದ್ದ. ಅಂದರೆ ಅದು ಅಷ್ಟು ದೊಡ್ಡ ಕೆಲಸ ಅಂತ. ಮಹಾ ಚಂಡಮಾರುತದ ಹಿನ್ನೆಲೆಯಲ್ಲೂ ಕೂಡ ಒಂದೇ ಒಂದು ಹಸಿ ಎಲೆ ಬೀಳದಂತಹ ಆ ವೃಕ್ಷದನ್ನು ತನ್ನ ಬಲಪ್ರಯೋಗದಿಂದ ವಾಲಿ ಏನು ಮಾಡ್ತಾಗಿದ್ದ, ಅದನ್ನೆಲ್ಲ ಪೂರ್ತಿಯಾಗಿ ಬೂಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಗಿದ್ದ. ಅಷ್ಟು ಬಲಿಷ್ಠ ಒಂದು. ಇದನ್ನೇ ಇನ್ನೊಂದು ದೃಷ್ಟಿಯಲ್ಲಿ ನೋಡೋದಿದ್ರೆ, ಒಂದೇ ಸರ್ತಿ ಒಂದು ಪಕ್ಷ ನಮ್ಮ ಅಣ್ಣ ವಾಲಿ ಆ ಮರಕ್ಕೆ ಬಾಣ ಬಿಟ್ಟದ್ದು ಹೌದಾದರೆ ಅದು ಅದರ ಪೂರ್ತಿಯಾಗಿರ್ತಕ್ಕಂತಹ ಸತ್ವವನ್ನು ಕಳ್ಕೊಂಡು ಬಿಡ್ತಕ್ಕಂತಹ ಸ್ಥಿತಿಗೆ ಬರ್ತಾಗಿತ್ತು. ಇದು ನಮ್ಮಣ್ಣನ ತಾಕತ್ತು, ಹೌದಾ? ಸರಿ, ಹಾಗಿದ್ರೆ ಏನು ಈಗ ಮಾಡಬೇಕು? ನಮ್ಮ ಅಣ್ಣ ಒಂದು ಮರಕ್ಕೆ ಹಿಂಗೆ ಮಾಡ್ತಾ ಇದ್ದ ರಾಮ,
ನೀನು ನೋಡು ಸಾಲಲ್ಲಿ ಇದೆಯಲ್ಲ ಮರ, ಇದಕ್ಕಿಂತ ಹೆಚ್ಚು ನೀನು ಮಾಡಿದ್ದು ಹೌದಾದರೆ ನೀನು ಬಲಿಷ್ಠ ಅನ್ನುವಂಥದ್ದನ್ನು ನಾನು ನಂಬ್ತೇನೆ. ಮತ್ತು ನಮ್ಮ ಅಣ್ಣನ ಸಾವು ನಿನ್ನ ಕೈಯಲ್ಲಿ ಆದೀತು ಅನ್ನುವಂತಹ ಭರವಸೆ ನನಗೆ ಬರ್ತದೆ ಅಂತ. ಏನು ಮಾಡ್ತಾನೆ? ಹೌದಲ್ಲ, ಈಗ ಫಸ್ಟಿಗೆ ಏನಾಗಬೇಕು ಹೇಳಿದರೆ, ವಾಲಿಯನ್ನು ಹೇಗೂ ಸಂಹಾರ ಮಾಡುವುದು ಭಗವಂತನ ಸಂಕಲ್ಪದಲ್ಲಿ ಬಂದಾಗಿದೆ. ಅದೇನು ಸಮಸ್ಯೆದ್ದಲ್ಲ. ಆದರೆ ಇವನ ಸಂಶಯ ಪರಿಹಾರವೇ ದೊಡ್ಡ ಸಮಸ್ಯೆ. ಆದ್ದರಿಂದ ರಾಮಚಂದ್ರ ಏನು ಮಾಡ್ತಾನೆ ಹೇಳಿದರೆ, ಆ ಸಾಲ ವೃಕ್ಷಗಳು ಸಾಲಾಗಿತ್ತಲ್ಲ, ತಾಲ ವೃಕ್ಷಗಳು ಸಾಲಾಗಿತ್ತು ಅಂತ ಹೇಳ್ತಾರೆ, ಅಥವಾ ಒಂದು ಕಡೆ ಹೀಗೆ ಒಂದು ಕಡೆ ಹಾಗೆ ಆಚೆ ಇತ್ತು ಅಂತ ಹೇಳ್ತಾರೆ. ಅಂತೂ ಯಾವ ರೀತಿಯಲ್ಲಿ ಕಂಡರೂ ಕೂಡ ಬಲಿಷ್ಠ ವೃಕ್ಷ. ಆ ವೃಕ್ಷವನ್ನು ಭೇದಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದರೆ, 7 ವೃಕ್ಷವನ್ನು ಭೇದಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದರೆ ಇವನಿಗೂ ನಂಬಿಕೆ ಬರ್ತದೆ ಅನ್ನುವಂತಹ ಸಂಕಲ್ಪವನ್ನು ಮಾಡಿದ ಪ್ರಭು ರಾಮಚಂದ್ರ ತನ್ನ ಬತ್ತಳಿಕೆಯಿಂದ ಬಾಣವನ್ನು ತೆಗೆದ, ಮತ್ತೆ ಕಿವಿಯವರೆಗೆ ಬಾಣವನ್ನು ಎಳೆದ, ಬಾಣವನ್ನು ಬಿಟ್ಟ. ಬಾಣ ಬಿಟ್ಟಾದ ಕೂಡಲೇ ಸುಗ್ರೀವ ಕಂಡದ್ದೇನು ಅಲ್ಲಿ ಅಂತ ಕೇಳಿದರೆ, ರಾಮ ಬಿಟ್ಟಂತಹ ಬಾಣ ಆ 7 ತಾಲವೃಕ್ಷಗಳನ್ನು ಸಂಪೂರ್ಣವಾಗಿ ಅದು ಭೇದಿಸ್ತಾ ಮತ್ತು ಪುನಃ ರಾಮಚಂದ್ರನ ಬತ್ತಳಿಕೆಗೆ ಆ ಬಾಣ ಬಂದು ನಿಂತಿತು. ಇದು ಭಯಂಕರ, ಭಾರಿ ಒಂದು ರೀತಿಯ ಅದ್ಭುತ ಸಾಮರ್ಥ್ಯ. ಬಾಣವೂ ಕೂಡ ವೇಸ್ಟ್ ಆಗಲಿಲ್ಲ ನೋಡಿ, ಹಿಂಗಾಗಿದೆ ಅಂತ. ಅದರ ಕತೆ ಇಷ್ಟೇ ಅಂತಾಗಿದ್ದರೆ ಒಂದು ಸ್ವಾರಸ್ಯ ಇಲ್ಲ. ಯಾಕೆ ಹೇಳಿದರೆ, ಇವತ್ತೂ ಕೂಡ ರಾಮನನ್ನು ಅನನ್ಯವಾಗಿ ನಂಬತಕ್ಕಂಥ ಮಂದಿ ಹೇಳ್ತಾರೆ ಇದು ರಾಮಬಾಣ ಅಂತ. ಯಾವುದಾದ್ರೂ ಒಂದು ಔಷಧ, ಯಾವುದಾದ್ರೂ ಒಂದು ರೋಗಕ್ಕೆ ಅದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಹೇಳಿದರೆ ನಾವು ಅದನ್ನು ತೋರಿಸ್ಕೊಂಡು ಹೇಳ್ತೇವೆ ಇದು ರಾಮ ಮಾಡದಂತೆ ಕೆಲಸ ಮಾಡ್ತದೆ ಅಂತ. ಅಂದರೆ ರಾಮಬಾಣ ಕಣ್ಣಿಗೆ ಕಾಣತಕ್ಕಂತಹ ಕೆಲಸವನ್ನು ಮಾತ್ರ ಮಾಡೋದಲ್ಲ, ಆ ಪರಿಸರದಲ್ಲಿದ್ದಂತಹ ವ್ಯಕ್ತಿಗಳಿಗೆ ಏನು ಕಾಣಲಿಲ್ಲ ಆ ಕೆಲಸವನ್ನೂ ಕೂಡ ಮಾಡಿತ್ತು. ಹಾಗಿದ್ರೆ ಇದನ್ನು ಕಂಡವರು ಯಾರು? ಇದನ್ನು ಕಂಡವರು ಆಚಾರ್ಯರು. ಈ ಸಂದರ್ಭವನ್ನು ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಕಿಷ್ಕಿಂಧ ಕಾಂಡಕ್ಕೆ ಆಚಾರ್ಯರು ಬಹಳ ದೊಡ್ಡ ತಾತ್ಪರ್ಯವನ್ನು ಕೊಟ್ಟಿದ್ದಾರೆ. ಸಂಶಯ ಬರುವಂತಹ ಸಂದರ್ಭಗಳೆಲ್ಲ ಬರುವಂಥದ್ದಕ್ಕೆ ಆಸ್ಪದ ಬೇಡ, ಅವಕಾಶ ಬೇಡ ಅನ್ನುವಂಥ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ತಾತ್ಪರ್ಯವನ್ನು ಕೊಟ್ಟು ಮಹದುಪಕಾರವನ್ನು ಮಾಡಿದ್ದಾರೆ. ಸ್ಪಷ್ಟ ಚಿತ್ರಣ, ನಿಜವಾಗಿ ಏನಾಗಿದೆ ಅನ್ನುವಂತಹ ಸ್ಪಷ್ಟ ಚಿತ್ರಣವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಆಚಾರ್ಯರು ಹೇಳ್ತಾರೆ, ರಾಮ ಬಿಟ್ಟ ಬಾಣ ಏನು ಕೆಲಸ ಮಾಡಿತು? ಭಿತ್ವಾಚತಾನ್ ಸಗಿರಿಕುಂ ಭಗವತ್ ಪ್ರಯುಕ್ತ ಪಾತಾಲ ಸಪ್ತಕ ಮತಾತ್ರ ಚ ಯೇ ತ್ವವದ್ಯಾಃ ನಾಮ್ನಾ ಸುರಾಃ ಕುಮುದಿನೋ ಅಬ್ಜವಾಕ್ಯ ರಕ್ಷಾಃ ಸರ್ವಾಂಶ್ಚ ತಾನ್ ಅದದಾಶು ಶಿರಸ್ಸಗೇಕಃ ಅಂತ ಹೇಳಿ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿರ್ತಕ್ಕಂತಹ ಮಾತು. ಆಚಾರ್ಯರು ಹೇಳ್ತಾರೆ, ಅವ ಬಾಣ ಬಿಟ್ಟಾಗ 7 ವೃಕ್ಷಗಳು ಸತ್ತಿತು. 7 ವೃಕ್ಷಗಳನ್ನು ಒಂದು ಸಹಜ ಸಂಶಯ ಬರ್ತದೆ ನೋಡಿ. ನಮ್ಮಲ್ಲಿ ವೇದ ಕಾಲದಿಂದಲೂ ಕೂಡ ಒಂದೊಂದಕ್ಕೂ ಕೂಡ ಜೀವ ಇದ್ದದ್ದನ್ನು ಫಸ್ಟ್ ಹೇಳಿ ನಮ್ಮಲ್ಲಿ ಹೇಳ್ತಾರೆ. ಸಸ್ಯಕ್ಕೆ ಜೀವ ಇದ್ದ ಅದನ್ನು ಹೇಳಿದ್ದು ಜಗದೀಶ್ ಚಂದ್ರ ಬೋಸು ವಿಜ್ಞಾನಿಗಳು ಅಂತ. ವೇದ ಯಾವತ್ತೂ ಹೇಳಿದೆ. ಇವನ ಅಂದರೆ ಈ ಸುಗ್ರೀವನ ಸಂಶಯ ನಿವಾರಣೆಗೋಸ್ಕರವಾಗಿ ಒಂದು ದೃಷ್ಟಿಯಿಂದ 7 ವೃಕ್ಷವನ್ನು ನಾಶ ಮಾಡಿ ತಪ್ಪಲ್ವ? ಅದರೊಳಗಿರೋದಿಲ್ವ ಜೀವ? ಇದು ಹೇಗೆ ಒಪ್ಲಿಕ್ಕಾಗ್ತದೆ? ರಾಮನ ಒಂದೊಂದು ಕ್ರಿಯೆಯೂ ಕೂಡ ಧರ್ಮದ ಕ್ರಿಯೆ, ರಾಮನ ಒಂದೊಂದು ನಡೆಯೂ ಕೂಡ ಧರ್ಮದ ನಡೆ ಅಂತ ಅದನ್ನು ಋಷಿಮುನಿಗಳು ಘಂಟಾಘೋಷವಾಗಿ ಉದ್ಘೋಷಣೆ ಮಾಡ್ತಾ ಇರುವಾಗ ರಾಮ ಇವನ ಸಂಶಯ ಪರಿಹಾರಕ್ಕೆ 7 ವೃಕ್ಷವನ್ನು ನಾಶ ಮಾಡಿದ ಅಂತ ಹೇಳಿದರೆ ಒಪ್ಪುವಂಥದ್ದು ಸ್ವಲ್ಪ ಕಷ್ಟ. ಅದಕ್ಕೂ ಕಾರಣ ಹೇಳ್ತಾರೆ. ಆ 7 ವೃಕ್ಷಗಳು ಏನಿತ್ತು ಅದರೊಳಗೆ ಅಸುರರ ಒಂದು ರೀತಿಯ ಆವೇಶಗಿತ್ತು ಮತ್ತು ನಿವಾಸಗಿತ್ತಂತೆ. ಯಾರು ಅಸುರರಿದ್ದದ್ದು? 7 ಮಂದಿ ಅಸುರರಿದ್ದದ್ದು ಅವರು ಬ್ರಹ್ಮನ ಹತ್ರ ವರವನ್ನು ಪಡ್ಕೊಂಡಿದ್ದರು. ಬ್ರಹ್ಮನ ಹತ್ರ ವರವನ್ನು ಪಡ್ಕೊಂಡು ನಿಶ್ಚೇಷ್ಟಿತರಾಗಿದ್ದುಕೊಂಡು ತಪಸ್ಸನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾಯಿದ್ರು. ತಪಸ್ಯಾಕೆ ಮಾಡ್ತಾ ಇದ್ದದ್ದು? ಇದು ಬಹಳ ಸ್ವಾರಸ್ಯ. ತಪಸ್ಯಾಕೆ ಮಾಡ್ತಾ ಇದ್ದದ್ದು? ತಪಸ್ಯಾಕೆ ಮಾಡ್ತಾ ಬ್ರಹ್ಮನಿಂದ ಆಶೀರ್ವಾದ ಪಡ್ಕೊಂಡದ್ದು. ಬ್ರಹ್ಮನಿಂದ ಆಶೀರ್ವಾದ ಪಡ್ಕೊಂಡು ತಪಸ್ ಮಾಡ್ಲಿಕ್ಕೆ ಹೊರಟದ್ದು. ತಪಸ್ಯಾಕೆ ಮಾಡಿದ್ದು ಗೊತ್ತುಂಟ? ಬ್ರಹ್ಮನ ಸ್ಥಾನ ಸಿಗಬೇಕು ಅಂತ ತಪಸ್ ಮಾಡ್ಲಿಕ್ಕೆ ಹೊರಟದ್ದು. ಬ್ರಹ್ಮನ ಸ್ಥಾನ ಸಿಗಬೇಕು ಅಂತ ಬ್ರಹ್ಮನದ್ದೇ ಆಶೀರ್ವಾದ. ಇದು ರಾಮಚಂದ್ರನಿಗೆಲ್ಲ ಗೊತ್ತಿತ್ತಲ್ಲ. ಆದ್ದರಿಂದ
ಆ ರೀತಿಯ ಕೆಟ್ಟ ಯೋನಿಯನ್ನು ಸಂಹಾರ ಮಾಡಬೇಕು ಅನ್ನುವಂತಹ ಸಂಕಲ್ಪ ಪ್ರಭುವಿನದ್ದಾದದ್ರಿಂದ ಅವ ಏನು ಮಾಡ್ತಾನೆ, ಆ ವೃಕ್ಷಗಳನ್ನೆಲ್ಲ, ಅಷ್ಟು ಮಾತ್ರ ಅಲ್ಲ, ವೃಕ್ಷವಾನ್ ಭಗವತ್ ಪ್ರಯುಕ್ತ ಸ ಬಾಣ, ಆ ಬಾಣ ಭಗವಂತ ಪ್ರಯೋಗ ಮಾಡಿರತಕ್ಕಂತಹ ಬಾಣ ಇದೆಯಲ್ಲ, ಅದು 7 ಅಥಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳ ಅಂತ ಹೇಳಿ 7 ಲೋಕ ಇದೆಯಲ್ಲ, ಅಲ್ಲಿ ತನಕ ಹೋಗಿ ಅಲ್ಲಿ ಅವಧ್ಯವರವನ್ನು ಪಡ್ಕೊಂಡಿರತಕ್ಕಂತಹ, ಅಂದರೆ ಪ್ರಭುವಿನಿಂದ ಬಿಟ್ಟು ಮತ್ತಿನ್ಯಾರಿಂದಲೂ ಕೂಡ ನಮಗೆ ಸಾವಿಲ್ಲ ಅನ್ನುವಂತಹ ರೀತಿಯಲ್ಲಿ ಬ್ರಹ್ಮನ ವಾಕ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಂತಹ ಅವಧ್ಯರಾಗಿರತಕ್ಕಂತಹ ಕುಮುದಿನಿ ಅನ್ನತಕ್ಕಂತಹ ರಾಕ್ಷಸರ ಒಂದಷ್ಟು ಗುಂಪಿದೆಯಲ್ಲ, ಅಷ್ಟೂ ಗುಂಪನ್ನು ಸರ್ವನಾಶ ಮಾಡಿ ವಾಪಸ್ ಬಂತು ಬತ್ತಳಿಕೆಗೆ. 2 ಕೆಲಸವೂ ಸೀದದ್ದು, 2 ಕೆಲಸವೂ ಧರ್ಮದ್ದು. 7 ವೃಕ್ಷಗಳ ನಾಶವೂ ಕೂಡ ಧರ್ಮದ್ದೇ, ಮತ್ತೆ ಅದು ಅಲ್ಲಿಗೆ ಮುಗಿಯದೆ ಮುಂದಕ್ಕಾದ ಕೆಲಸವೂ ಕೂಡ ಧರ್ಮದ್ದೇ. ಇಷ್ಟು ಮಾಡಿದಲ್ಲ, ಇಷ್ಟು ಮಾಡುವಾಗ ಟೈಮ್ ಎಷ್ಟು ತಗೊಂಡಿತ್ತು? ಆ ಬಾಣದ ವೇಗ, ಆ ಬಾಣ ಪ್ರಯೋಗ ಮತ್ತು ಆ ಬಾಣದ ಸಾಮರ್ಥ್ಯ, ಅದನ್ನು ಎಷ್ಟು ಸಮಯ ತಗೊಂಡಿತ್ತು? ಅದಕ್ಕೆ ಹೇಳ್ತಾರೆ, 1 ಮುಹೂರ್ತದ ಒಳಗಿದೆ ಇಷ್ಟೂ ಕೆಲಸ ಮುಗಿದಿದೆಯಪ್ಪ ಅಂತ. ಒಂದೇ ಒಂದು ಮುಹೂರ್ತ. ನಮಗೆ ಕೋಟೇಶ್ವರದಿಂದ ಉಡುಪಿಗೆ ಹೋಗ್ಲಿಕ್ಕಾಗೋದಿಲ್ಲ 1 ಗಂಟೆಯಲ್ಲಿ, ನ್ಯಾಷನಲ್ ಹೈವೇ ಇದೆ, ಹೋಗ್ಲಿಕ್ಕಾಗೋದಿಲ್ಲ. ಆದರೆ 45 ನಿಮಿಷದ ಒಳಗೆ ಭಗವಂತನ ಈ ಬಾಣ ಎಷ್ಟು 7 ಲೋಕವನ್ನು ದಾಟಿ ಕೆಳಗೆ ಹೋಗಿ ಅಲ್ಲಿದ್ದದ್ದವರನ್ನು ಸಂಹಾರ ಮಾಡಿ ಮತ್ತೆ ವಾಪಸ್ ಬತ್ತಳಿಕೆಗೆ ಬಂತು. ಇದು ಆ ಪ್ರಭುವಿನ ಬಾಣದ ಮಹತ್ವ ಅನ್ನುವಂಥದ್ದನ್ನು ವಿಶೇಷವಾಗಿ ಗಮನಿಸಬೇಕು ಅನ್ನುವಂಥದ್ದು ಈ ಮಾತಿನ ಅರ್ಥ. ಸರಿ, ಅದರಿಂದ ಸವಿಸೃಷ್ಟೋ ಬಲವತಾ ಬಾಣ ಸ್ವರ್ಣ ಪರಿಷ್ಠಿತ ಭಿತ್ವಾ ಸಾಲಾನ್ ಗಿರೀನ್ ಪ್ರಸ್ಥೆ ಸಪ್ತಭೂಮಿಂ ವಿವೇಶ. ಇದು ವಾಲ್ಮೀಕಿಗಳು ಅದು ಆ ಮಾತನ್ನು ಹೇಳಿದ್ದು. ಆ ಮಾತಿಗೆ ಯದ್ಯಪಿ ವಿವರವನ್ನು ಆಚಾರ್ಯರು ಕೊಟ್ಟಿರತಕ್ಕಂಥದ್ದು. ಸರಿಯಾಯಿತು. ಮುಂದಕ್ಕೇನಾಯಿತು? ಇಷ್ಟು ಕೆಲಸ ಆಗಿ ಆದ ಕೂಡಲೇ ಧೈರ್ಯ ಬಂತು ಸುಗ್ರೀವನಿಗೆ. ನೀನು ಏನೂ ಮಾಡಿಯೇನು, ನಿನ್ನಿಂದ ಏನು ಕೆಲಸ ಬೇಕಿದ್ರೆ ಆಗ್ತದೆ, ನನಗೆ ಸಂಶಯ ಇಲ್ಲ. ಇವತ್ತು ಈಗ ಈ ನಿನ್ನ ಕೈಂಕರ್ಯವನ್ನು ಕಂಡಾದ್ಮೇಲೆ ನನಗೆ ಧೈರ್ಯ ಬಂತು. ಸ್ವಾಮಿ, ನನಗೆ ಕೃತಕೃತ್ಯನಾದೆ ಅಂತಕ್ಕಂತಹ ಭಾವವನ್ನು ವ್ಯಕ್ತಪಡಿಸಿ ಆದಮೇಲೆ ಮತ್ತೆ ರಾಮಚಂದ್ರ ಸುಗ್ರೀವನ ಹತ್ರ ಮಾತನಾಡ್ತಾ ಇನ್ನು ನಾವು ವಿಳಂಬ ಮಾಡುವುದು ಅದು ಯುಕ್ತ ಅಲ್ಲ, ಅದರಿಂದ ಪಕ್ಕನೆ ನಿನ್ನ ಅಣ್ಣನನ್ನು ಕರೆಯುವಂಥ ಕೆಲಸವನ್ನು ಮಾಡು, ಮತ್ತೆ ಅವನ ಸಂಹಾರವನ್ನು ಮುಗಿಸಿ ಬಿಡೋಣ, ನಿನಗಿರತಕ್ಕಂಥ ಆಪತ್ತನ್ನು ನಿವೃತ್ತಿ ಮಾಡೋಣ ಅಂತ ಹೇಳಿ ಆ ಮಾತನ್ನು ಹೇಳಿ ಆದಮೇಲೆ ಸುಗ್ರೀವ ಏನು ಮಾಡ್ತಾನೆ, ಸರಿ ಹಾಗಿದ್ದರೆ ಕಿಷ್ಕಿಂಧೆಗೆ ಹೋಗ್ತಾ ಇರಲಿಲ್ಲವ, ಆ ಮತಂಗರ ಆಶ್ರಮದ ಆಸುಪಾಸಿನ ಜಾಗ ಬಿಟ್ಟು ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಅಂತ ಈಗ ಬಲ ಕೊಟ್ಟ, ಬೆಂಬಲ ರಾಮಚಂದ್ರನದ್ದಿದೆ. ಅದನ್ನೆಲ್ಲ ಗಮನಿಸಿದಂತಹ ಸುಗ್ರೀವ ಏನು ಮಾಡ್ತಾನೆ, ಕಿಷ್ಕಿಂಧೆಗೆ ಹೊರಟು ತತಃ ಸುತುಮಲಂ ಯುದ್ಧಂ ವಾಲಿಸುಗ್ರೀವಯೋರಭೂತ್ ಗಗನೆ ಗ್ರಹಯೋರ್ಘೋರಂ ಬುಧ ಅಂಗಾರಕಯೋರಿವ ಅಂತ ಹೇಳಿ ಅವನನ್ನು ಕರೆದಾದ ಮೇಲೆ ಆದಂತಹ ಯುದ್ಧದ ಚಿತ್ರಣವನ್ನು ವಾಲ್ಮೀಕಿಗಳು ಹೇಳ್ತಾರೆ. ಕರೆದ ಅವನಿಗೆ ಮೊದಲಿಂದಲೇ ಸಿಟ್ಟು ಸುಗ್ರೀವನ ಮೇಲೆ, ಎಲ್ಲಿಲ್ಲದ ಸಿಟ್ಟು, ಸಿಗ್ತಾ ಇಲ್ಲವ ಅನ್ನುವಂಥದ್ದು ಒಂದು ರೀತಿಯ ಕೊರಗಿತ್ತವನಿಗೆ. ಸಿಕ್ಕಿದ, ಇವತ್ತವನೇ ಬಂದಿದ್ದಾನೆ. ಬಂದಾದ ಕೂಡಲೇ ಯುದ್ಧ ಪ್ರಾರಂಭ ಆಯಿತು. ಎಂಥ ಭೀಕರ ಯುದ್ಧ ಅಂತ ಹೇಳಿದರೆ, ತತಃ ಸುತುಮುಲಂ ಯುದ್ಧಂ, ಅದು ಬಹಳ ಒಂದು ರೀತಿಯ ಸಮಾನ ಬಲದ ವ್ಯಕ್ತಿಗಳು ಪರಸ್ಪರವಾಗಿ ಕಾದಾಡಿದಾಗ ಹೆಂಗಿರ್ತದೆ, ಇಡೀ ಆ ಒಂದು ರೀತಿಯ ವೇದಿಕೆ ಅನ್ನುವಂಥದ್ದು ಧೂಳುಮಯವೋ ಪುಡಿಮಯವೋ ಆಗಿ ಯಾವ ರೀತಿ ಪರಿವರ್ತಿತ ಆಗ್ತದೆ, ಅದರಂತೆ ಅತ್ಯಂತ ಭೀಕರ ಆಗಿರ್ತಕ್ಕಂಥ ಯುದ್ಧ ಆಯ್ತಂತೆ. ಮತ್ತು ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಆ ಯುದ್ಧಕ್ಕೊಂದು ಉಪಮಾನವನ್ನು ಕೊಡ್ತಾರೆ, ದೃಷ್ಟಾಂತವನ್ನು ಕೊಡ್ತಾರೆ. ಹೆಂಗೆ ಗೊತ್ತಾ, ಗಗನೆ ಗ್ರಹಯೋರ್ಘೋರಂ ಬುಧ ಅಂಗಾರಕಯೋರಿವ ಅಂತ ಹೇಳ್ತಾರೆ. ನಮಗೇನು ಕೇಳುವಾಗ ಏನು ಅನಿಸೋದಿಲ್ಲ, ಬುಧ ಮತ್ತೆ ಮಂಗಳ ಯುದ್ಧ ಮಾಡ್ತಾ ಇದ್ರು. ಬುಧ ಮತ್ತೆ ಅಂಗಾರಕನಿಗೆ ಜ್ಯೋತಿಷ್ಯದ ಪ್ರಕಾರ ಯುದ್ಧ ಇಲ್ಲ, ಅವರು ಯುದ್ಧ ಮಾಡೋದಿಲ್ಲ. ಆದರೆ ವಾಲ್ಮೀಕಿಗಳು ಹೇಳ್ತಾರೆ, ಬುಧ ಮತ್ತು ಅಂಗಾರಕ ಅಂದರೆ ಮಂಗಳ ಯುದ್ಧ ಮಾಡಿದಂತೆ ಅವರಿಬ್ಬರ ಯುದ್ಧವೂ ಕೂಡ ಇತ್ತು ಅಂತ. ಅಂದರೆ ಇಷ್ಟೇ, ವಾಲ್ಮೀಕಿಗಳ ಅಭಿಪ್ರಾಯ ಇಷ್ಟೇ. ಬುಧ ಮತ್ತು ಅಂಗಾರಕ ಅವರು
ಆ ಎರಡು ಗ್ರಹಗಳು ಕೂಡ ವರ್ಣದಿಂದ ಸಾಮ್ಯ ಇದೆಯಂತೆ. ಅದರ ಕಲರ್ ಇದೆಯಲ್ಲ, ಅದರಿಂದ ಅದು ಸಾಮ್ಯ ಇದೆ. ಅದನ್ನು ಪಕ್ಕ ನೋಡುವಾಗ ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ ಎನ್ನುವಂಥ ರೀತಿಯಲ್ಲಿ ಹಂಗಿದೆ. ಅದನ್ನೇ ಗಮನದಲ್ಲಿಟ್ಟುಕೊಂಡಂತಹ ವಾಲ್ಮೀಕಿಗಳು ಹೇಳ್ತಾರೆ, ಇಬ್ಬರು ಕೂಡ ಹೀಗೆ ಇದ್ದಾರೆ. ಮುಂದಕ್ಕೆ ರಾಮ ಬಿಡುವಾಗ ಯುದ್ಧ ಆಗ್ತದೆ, ಯುದ್ಧ ಆದಮೇಲೆ ಮುಂದಕ್ಕೆ ರಾಮ ಹೊಡೆಯೋದಿಲ್ಲ ವಾಲಿಯನ್ನು, ಇದೆಲ್ಲ ಆಗ್ತದೆ. ಅದಕ್ಕೂ ಕೂಡ ರಾಮಚಂದ್ರನು ಕೂಡ ಮೇಲ್ಮಟ್ಟದ ಕಾರಣವನ್ನು ಹೇಳಿದ ಅದನ್ನೇ. ಗೊತ್ತೇ ಆಗಲಿಲ್ಲ ನನಗೆ ಯಾರು ಸುಗ್ರೀವ ಅಂತ ಗೊತ್ತಾಗಲಿಲ್ಲ, ಮತ್ತು ಯಾರು ರಾಮ ಅಂತ ವಾಲಿ ಅಂತ ಗೊತ್ತಾಗಲಿಲ್ಲ, ಆದ್ದರಿಂದ ನನಗೇನೂ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳ್ತಾನೆ. ಅಂದರೆ ಏನಾಗಿದೆ, ಅವರೀರುವರಲ್ಲಿ ಅತ್ಯಂತ ನಿಕಟ ಸಾಮೀಪ್ಯ ಇದೆ ಅಂತ. ಮುಖಚರ್ಯದಲ್ಲಾಗಿರ್ಬೋದು, ಹಾವಭಾವದಲ್ಲಾಗಿರ್ಬೋದು ಅತ್ಯಂತ ಸಾಮೀಪ್ಯ ಇದ್ದದ್ದರಿಂದ ಈ ಸಾಮೀಪ್ಯವನ್ನು ಇಟ್ಕೊಂಡಂತಹ ವಾಲ್ಮೀಕಿಗಳು ಬುಧ ಮತ್ತು ಅಂಗಾರಕ ಯೋರಿವ ಅಂತ ಒಂದು ಶಬ್ದವನ್ನು ಹಾಕ್ಕೊಂಡು ಹಂಗೆ ಯುದ್ಧ ಮಾಡಿದ್ರು, ಇರುವಾಗ ಯುದ್ಧ ಮಾಡುತ್ತಾ ಇರುವಾಗ ಹಂಗೆ ಕಂಡ್ರು, ಆ ರೀತಿಯಾಗಿ ಕಂಡ್ರು ಅಂತ ಹೇಳಿ ಅದನ್ನು ಹೇಳ್ತಾರೆ. ಸರಿ, ಪೆಟ್ಟು ತಿಂದದ್ದು ಸುಗ್ರೀವ. ಮೊದಲು ಬೇಕಾದಷ್ಟು ತಿಂದಿದ್ದಾನೆ ಪೆಟ್ಟು ಅಣ್ಣನ ಹತ್ರ. ಈಗಂತೂ ಅಣ್ಣನ ಹತ್ರ ಪೆಟ್ಟು ತಿನ್ನಲಿಕ್ಕೆ ಮತ್ತೆ ಕರೆದದ್ದು, ಬಂದಾದ ಮೇಲೆ ತಿಂದದ್ದು ಪೆಟ್ಟು ತಿಂದವ ಒಮ್ಮೆ ಬದುಕಿದ್ರೆ ಸಾಕು ಅಂತ ಹೇಳಿ ಆ ಕಾಡಿನ ಒಳಗೆ ಓಡಿಕೊಂಡು ಬಿಟ್ಟ ಅಂತೆ. ಓಡಿದ. ಇದು ಏನಾಗಿದೆ, ಇವರು ಮರೆಯಲ್ಲಿದ್ದಾರೆ. ರಾಮ, ಲಕ್ಷ್ಮಣ, ಹನುಮಂತ ಎಲ್ಲ ಮರೆಯಲ್ಲಿದ್ದಾರೆ. ಇವನು ಓಡಿ ಹೋದದ್ದನ್ನು ನೋಡಿದಂತಹ ಈ ಮಂದಿಗಳೆಲ್ಲ ಏನು ಮಾಡ್ತಾರೆ, ಅವನನ್ನು ಭೇಟಿಯಾಗಬೇಕು, ಅವನನ್ನು ನೋಡಬೇಕು, ಸ್ವಲ್ಪ ಹೇಳಬೇಕಲ್ಲ, ಏನಾದರೂ ಸಂಗತಿ ಹೇಳಬೇಕೀಗ ಅಂತ ಹೇಳಿ ಇವರೆಲ್ಲ ಹೋಗಿ ಸುಗ್ರೀವನನ್ನು ನೋಡುವಾಗ ಉಂಟಲ್ಲ, ಸುಗ್ರೀವನಿಗೆ ನಾಚಿಕೆಯಿಂದ ಅವರು ಮುಖ ನೋಡಲಿಕ್ಕಾಗೋದಿಲ್ಲ ಅಂತ, ಆ ರೀತಿ ಪೆಟ್ಟು ತಿಂದಿದ್ದಾನೆ ಅಂತ. ಅಷ್ಟು ಪೆಟ್ಟು ತಿಂದಿದ್ದಾನೆ. ತುಂಬ ಒಂದು ರೀತಿ ಶೇಮ್ ಆಗಿದೆ, ತುಂಬ ಒಂದು ರೀತಿ ನಾಚಿಕೆ. ಮತ್ತು ಅದರೊಳಗೆ ಒಟ್ಟಿಗೆ ಒಂದು ರೀತಿಯ ಸಿಟ್ಟು ಕೂಡ ಇದೆ. ಸಿಟ್ಟು ಯಾರಲ್ಲಿ? ಸಿಟ್ಟು ರಾಮಚಂದ್ರನಲ್ಲಿ. ಅವನದನ್ನು ವ್ಯಕ್ತಪಡಿಸ್ತಾನೆ ನೋಡಿ. ಆಕ್ವಯಸ್ವೇತಿ ಮಾಮುಕ್ತ್ವ ದರ್ಶಗಿತ್ವಾಚ ಪೌರುಷಂ ವಿಕ್ರಮಂ ವೈರಿಣಾ ಘಾತಗಿತ್ವಾಚ ಕಿಮಿದಾನಿಂ ತ್ವಯಾ ಕೃತಂ. ಸುಗ್ರೀವ ಹೇಳ್ತಾನೆ, ಅಲ್ಲ ರಾಮ, ನಿನ್ನನ್ನು ನಂಬಿಕೊಂಡು ಮಾರಾಯ ನಾನು ಕೆಟ್ಟದ್ದೇ. ಯಾಕೆ? ಆಕ್ವಯಿತ್ವ, ಹೋಗಿ ಅಣ್ಣನನ್ನು ಕರಿ ಅಂತ ನನಗೆ ಹೇಳಿದ್ಯಾರು? ನಾನು ವಾಲಿ ಸುದ್ದಿಗೆ ಹೋಗೋದಿಲ್ಲ, ಹೋಗಿ ವಾಲಿಯನ್ನು ಕರಿ ಅಂತ ಹೇಳಿದ್ಯಾರು? ನೀನಲ್ವ. ವಾಲಿಯನ್ನು ಯುದ್ಧಕ್ಕೆ ಕರಿ ಅಂತ ಹೇಳಿದ್ದು ನೀನು. ಸರಿ, ಏನೂ ಹೆದರಬೇಡ, ನನ್ನ ಬಾಣ ಇಂಥದ್ದು, ನನ್ನ ಶರೀರ ಇಂಥದ್ದು, ನನ್ನ ಸಾಮರ್ಥ್ಯ ಇಂಥದ್ದು ಅಂತ ನಿನ್ನ ಪರಾಕ್ರಮ ತೋರಿಸಿದ್ದು ನನಗೆ ಧೈರ್ಯ ಕೊಡಲಿಕ್ಕೆ. ನಿನ್ನ ಪರಾಕ್ರಮ ತೋರಿಸಿದಿ, ಮತ್ತು ನನ್ನ ಪರಾಕ್ರಮವನ್ನು ನೆಚ್ಚಿದ ನಂಬಿದ ನಾನು ನಮ್ಮ ಅಣ್ಣನನ್ನು ಕರೆದದ್ದಾಯಿತು. ವೈರಿಣ ಘಾತಗಿತ್ತು ಆಚೆ. ಇಷ್ಟು ಪರಾಕ್ರಮ ಇದ್ದವ, ನನ್ನನ್ನು ಬರಲಿಕ್ಕೆ ಹೇಳಿದವ, ಅವನ ಹತ್ರ ಎಂಥದ್ದು, ನಾನು ಹೇಗೆ ಪೆಡ್ತಿದ್ದೇನೆ ಅಂತ ನೋಡ್ಲಿಕ್ಕೆ ಕರೆದದ್ದ ನೀನು ಅಂತ ಕೇಳ್ತಾನೆ. ವಾಲಿ ನನಗೆ ಯಾವ ಸ್ಟೈಲಲ್ಲಿ ಹೊಡಿತಾ ಇದ್ದಾನೆ ಅಂತ ನೋಡ್ಲಿಕ್ಕೆ ನೀನು ಕರ್ಲಿಕ್ಕೆ ಹೇಳಿದ್ದ ಅವನನ್ನು. ಹೌದಾ ರಾಮ, ನೀನು ಹೀಗೆ ಮಾಡ್ಬೋದಾ? ಕಿಮಿದಾನಿಂ ತ್ವಯಾ ಕೃತಂ, ಹಿಂಗೆ ಮಾಡ್ಬೋದ ನೀನು? ಯಾಕೆ ಹೀಗೆ ಮಾಡಿದಿ? ತಪ್ಪಲ್ವಾ? ಪೆಟ್ಟು ತಿಂದು ಸುಸ್ತಾಗಿದ್ದೇನೆ, ಈಗ ಪುನಃ ತಿನ್ನಿಸಿದೆಯಲ್ವ. ರಾಮಚಂದ್ರ ಒಂದು ಸೋಜಿಕದ ಉತ್ತರ ಕೊಡ್ತಾನೆ. ಇದಕ್ಕೆ ನಿಜವಾಗಿ ಉತ್ತರ ಕೊಟ್ಟದ್ದು ಆಚಾರ್ಯರು ತಾತ್ಪರ್ಯದಲ್ಲಿ. ವಾಲ್ಮೀಕಿಗಳು ಕೂಡ ಒಂದು ಉತ್ತರವನ್ನು ಹೇಳ್ತಾರೆ. ಏನು ಹೇಳ್ತಾರೆ? ರಾಮಚಂದ್ರ ಹೇಳಿದಂತೆ, ಅಲಂಕಾರೇಣ ವೇಷೇಣ ಪ್ರಮಾಣೇನ ಗತೇನ ಚ ತ್ವಂಚ ಸುಗ್ರೀವ ವಾಲೀಚ ಸದೃಶೌ ಸ್ತಃ ಪರಸ್ಪರಂ. ಇದು ವಾಲ್ಮೀಕಿಗಳು ಹೇಳಿತ್ತು. ಏನು ಅಲಂಕಾರ? ನಿಮ್ಮಿಬ್ಬರು, ನಿನ್ನ ಕಚ್ಚೆ, ಮೇಲು ಹೊದಿಕೆ, ಮತ್ತು ಹಾಕ್ಕೊಂಡಂತಹ ಹಾರ ಆಗಿರ್ಬೋದು, ಮೈಯಲ್ಲಿ ಬೆಳೆದಂತಹ ರೋಮ ಇರ್ಬೋದು, ಎಲ್ಲವೂ ಕೂಡ ಸೇಮ್ ಇದೆ, ವ್ಯತ್ಯಾಸವೇ ಇಲ್ಲ. ಅಲಂಕಾರೇಣ ವೇಷೇಣ, ಅದೇ ಎಕ್ಸ್ಟ್ರಾ ಹಾಕ್ಕೊಂಡಿರತಕ್ಕಂತಹ ಬಟ್ಟೆ ಇತ್ಯಾದಿಗಳು, ಅದು ಕೂಡ ಸೇಮ್ ಇದೆ, ಏನು ವ್ಯತ್ಯಾಸ ಇಲ್ಲ. ಪ್ರಮಾಣೇನ, ನಿಮ್ಮ ಗಾತ್ರ, ನಿಮ್ಮ ಹೈಟು, ನಿಮ್ಮ ವೈಟು, ನಿಮ್ಮ ಪರ್ಸನಾಲಿಟಿ ಗೊತ್ತೇ ಆಗೋದಿಲ್ಲ. ಯಾರು ಅಣ್ಣ ಯಾರು ತಮ್ಮ ಗೊತ್ತೇ ಆಗೋದಿಲ್ಲ, ಹಂಗಿದ್ದೀರಿ ನೀವು. ಮತ್ತು ಗತೇನಚ, ಯುದ್ಧ ಮಾಡತಕ್ಕಂತಹ ಗತಿ, ನಡೆಯುವಂತಹ ಗತಿ, ಮಾತನಾಡುವಂತಹ ಗತಿ, ಹುಂಕಾರವನ್ನು ಹೇಳ್ತಕ್ಕಂತಹ ರೀತಿ ಎಲ್ಲವೂ ಕೂಡ ಸೇಮ್, ಎಲ್ಲವೂ ಕೂಡ ಒಂದೇ. ಆದ್ದರಿಂದ ತ್ವಂಚ ಸುಗ್ರೀವ ವಾಲಿ ಚ ಸದೃಶೌ ಸ್ತಃ ಪರಸ್ಪರಂ. ನೀನು ಮತ್ತು ವಾಲಿ
ಇಬ್ಬರು ಕೂಡ ಸಮಾನ ಇದ್ದೀರಪ್ಪ, ನಾನು ಹೆಂಗಿದನ್ನು ನಿಮ್ಮನ್ನು ಕಂಡು ಯಾರು ಸುಗ್ರೀವ ಯಾರು ವಾಲಿ ಅಂತ ನಿರ್ಧಾರಕ್ಕೆ ಬರಲಿ, ನನಗಿದು ಸಮಸ್ಯೆ ಆಯಿತು ಅಂತ ಹೇಳ್ತಾನೆ ರಾಮಚಂದ್ರ. ಆ್ಯಕ್ಚುಲಿ ವಾಲ್ಮೀಕಿಗಳೇ ಹೇಳ್ತಾರೆ, ಏನಕ್ಕೆ ನಿಜವಾಗಿ ರಾಮ ಬಾಣವನ್ನು ವಾಲಿಯ ಕಡೆಗೆ ಪ್ರಯೋಗ ಮಾಡಲಿಲ್ಲ ಅಂತ ಹೇಳಿದರೆ ಅವರೊಂದು ಮೇಲ್ಮಟ್ಟದ ಕಾರಣವನ್ನು ಹೇಳ್ತಾರೆ. ರಾಮ ಹೇಳ್ತಾನೆ ಏನು ಅಂತ ಹೇಳಿದರೆ, ನೋಡು ಯಾರು ಅಂತ ನೀವಿಬ್ಬರಲ್ಲಿ ನನಗೆ ಯಾರು ವಾಲಿ ಯಾರು ಸುಗ್ರೀವ ಅಂತ ಒಂದು ಅಂದಾಜು ಮಾಡಲಿಕ್ಕಾಗಲಿಲ್ಲ. ಈ ಅಂದಾಜು ಮಾಡದ ಸಂದರ್ಭದಲ್ಲಿ ಒಂದು ಪಕ್ಷ ನಾನು ಬಾಣ ಬಿಡೋದು, ಅದು ಹೋಗಿ ನಿನಗೆ ತಾಗೋದು, ನೀನು ಸಾಯೋದು, ವಾಲಿ ಬದುಕೋದು. ಹೀಗಾದರೆ ನಾನು ಕೊಟ್ಟ ಅಗ್ನಿಸಾಕ್ಷಿಕವಾಗಿ ಮಾಡಿದ ಪ್ರತಿಜ್ಞೆಯ ಗತಿ ಏನು? ನನ್ನ ಮಾತಿನ ಸತ್ಯತೆ ಎಲ್ಲಿ ಉಳಿದಂತಾಯಿತು? ಆದ್ದರಿಂದ ನಾನು ಮಾಡ್ತಕ್ಕಂಥ ಒಂದೊಂದು ಕೆಲಸದ ಹಿಂದೆ ನಾನು ಈ ಹಿಂದೆ ಎಷ್ಟು ಪ್ರತಿಜ್ಞೆ ಮಾಡಿದ್ದೆ, ಏನು ಮಾತು ಕೊಟ್ಟಿದ್ದೆ, ಅದರೆಲ್ಲದ ಅರಿವು ನನಗೆ ಇದ್ದದ್ರಿಂದ ಅಷ್ಟು ಪಕ್ಕ ದುಡುಕಿನ ತೀರ್ಮಾನಕ್ಕೆ ನನಗೆ ಬರಲಿಕ್ಕಾಗಲಿಲ್ಲ ಅಂತ ರಾಮ ಹೇಳ್ತಾನೆ ಅಂತ. ಆದರೆ ನಿಜವಾಗಿ ಸ್ವಾರಸ್ಯದ ಅರ್ಥವನ್ನು ಆಚಾರ್ಯರು ಈ ಸಂದರ್ಭದಲ್ಲಿ ಹೇಳುತ್ತಾರೆ. ರಾಮ ಯಾಕೆ ವಾಲಿಯನ್ನು ಕೊಲ್ಲಿಲ್ಲ? ಯಾಕೆ ಕೊಲ್ಲಿಲ್ಲ ರಾಮ? ಒಂದು ಬಹಳ ಅಂದರೆ ಅವರು ಹೇಳುತ್ತಾರೆ, ಲೋಕನೀತಿಗೋಸ್ಕರವಾಗಿ ರಾಮಚಂದ್ರ ಹೀಗಾಗಿ ವಾಲಿಯನ್ನು ಕೊಲ್ಲಿಲ್ಲ. ಲೋಕನೀತಿಗೋಸ್ಕರವಾಗಿ, ನಮಗೆ ತಿಳಿಸುವುದಕ್ಕೋಸ್ಕರವಾಗಿ ರಾಮ ಹಿಂಗೆ ಮಾಡಲಿಲ್ಲ. ಯಾಕೆ ನೋಡಿ, ಅವರು ಕೊಡತಕ್ಕಂತಹ ಕಾರಣ, ಸೌಭಾತ್ರಮೇಶ ಯದಿ ವಾಂಛತಿ ವಾಲಿನೈವ ನಾಹಂ ನಿರಾಗ ಸಮತಾಗ್ರಜನಿಂ ಹನಿಷ್ಯೇ ದೀರ್ಘ ಸಹೋದರಗತೋ ನ ಭವೇತ್ ಕೋಪೋ ದೀರ್ಘೋಪಿ ಕಾರಣ ಮೃತೆ ವಿನಿವರ್ತತೇಚ. ಇದು ಒಂದು ಕಾರಣ. ಒಟ್ಟು 3 ಕಾರಣ ಕೊಡುತ್ತೆ. 3 ಕಾರಣ ಅಂತ ಹೇಳಿದರೆ 3 ಶ್ಲೋಕದಲ್ಲಿ ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಒಂದು ಏನು ಗೊತ್ತಾ, ಈ ಅಣ್ಣ ತಮ್ಮಂದ್ರದ್ದು ಜಗಳ ಇರ್ತದಲ್ಲ, ಆ ಕೋಪ ಅದು ಯಾವಾಗಲೂ ಪೀಕ್ ಮಟ್ಟಕ್ಕೆ ಹೋಗ್ಬೋದು, ಯಾವಾಗಲೂ ಶಮನ ಆಗ್ಬೋದು, ಅದು ಗೊತ್ತಾಗೋದಿಲ್ಲ. ಒಡ ಹುಟ್ಟಿದವರಲ್ರಿ ಅಣ್ಣ ತಮ್ಮಂದರು ಹೇಳಿದರೆ ಏನು, ಒಂದೇ ತಾಯಿಯ ಹೊಟ್ಟೆಯನ್ನು ಹಂಚಿಕೊಂಡು ಹುಟ್ಟಿದ 2 ಜೀವಗಳು. ಇವತ್ತು ನಾನು ಬಿಡುವುದಿಲ್ಲ ಅಂತ ಹೇಳಿದವ ನಾಳೆ ನಿನಗಿಂತ ದೊಡ್ಡವ ಯಾರೂ ಇಲ್ಲ ಅಂತ ಹೇಳ್ಬೋದು, ಗೊತ್ತಾಗೋದಿಲ್ಲ. ಆ ಬಾಂಧವ್ಯದ ಬಂಧನ ಗಂಟು ಉಂಟಲ್ಲ, ಆ ರೀತಿ ಇರ್ತದೆ. ಆದ್ದರಿಂದ ಸೌಭಾತ್ರಮೇಶ ಯದಿ ವಾಂಛತಿ, ಒಂದು ಪಕ್ಷ ಹೀಗೆ ಯುದ್ಧ ಮಾಡ್ತಾ ಇರುವಾಗ ವಾಲಿಯಿಂದ ಪೆಟ್ಟು ತಿಂದೆ ಸುಗ್ರೀವ ಕೊನೆಗೊಂದು ಪಕ್ಷ ಡಿಸೈಡ್ ಮಾಡಿದರೆ, ಬೇಡ ಈ ಪೆಟ್ಟು ತಿನ್ನೋದೆಲ್ಲ ಬೇಡ ಅಣ್ಣ, ನಾನು ಸರೆಂಡರ್, ಕೊಲ್ಲೋದಾದರೆ ಕೊಂದು ಬಿಡು, ನಿನ್ನ ಏನು ಬೇಕಿದ್ರೂ ಮಾಡು, ನಾನು ನಿನ್ನ ಚರಣದಾಸ ಅಂತ ಒಂದು ಪಕ್ಷ ಸುಗ್ರೀವ ಹೇಳುವಂತಹ ಸ್ಥಿತಿ ಬಂದರೆ ಒಂದು. ಎರಡನೇದಾಗಿ ಇವನಿಗೆ ಪೆಟ್ಟು ಹೊಡಿತಾ ಆ ಬಾಲ್ಯದ ನೆನಪುಗಳು ಬಂದು, ಅಪ್ಪ ಯಾವತ್ತೋ ಒಂದು ದಿವಸ ಹೇಳಿದ ಮಾತು ನೋಡು, ನಾನು ಹೋದ್ಮೇಲೂ ಕೂಡ ತಮ್ಮನನ್ನು ಕೈ ಬಿಡಬೇಡ ಅಂತ ಯಾವತ್ತು ಕೆಲವು ಅಪ್ಪಂದರು ಹೇಳ್ತಾರೆ, ಅಂತ ಅಪ್ಪ ಹೇಳಿದ ಮಾತುಗಳು ನೆನಪಾಗಿ ವಾಲಿಯು ಪೆಟ್ಟು ಹೊಡ್ತಾ ಇದ್ದವ, ಬೇಡಪ್ಪ ತಮ್ಮ ಅಂತ ಹೇಳಿದರೆ ನನ್ನ ಮಗನ ರೂಪ ಅಲ್ವಾ, ಅದರಿಂದ ಯಾಕೆ ನಾನು ಹೊಡಿಬೇಕು ಅನ್ನತಕ್ಕಂಥ ಆ ಭಾವಕ್ಕೆ ವಾಲಿ ಬಂದು, ವಾಲಿಯೂ ಕೂಡ ಬೇಡಗಿ ವೈರ, ಇವತ್ತು ಇದು ಫುಲ್ ಸ್ಟಾಪ್, ಇದಕ್ಕೆ ಇನ್ನು ಮುಂದಕ್ಕೆ ಇದು ಗತಿ ಇಲ್ಲ, ಇದನ್ನು ನಡೆಸೋದಿಲ್ಲ ಅಂತ ಒಂದು ಪಕ್ಷ ತೀರ್ಮಾನಕ್ಕೆ ಬಂದದ್ದು ಹೌದಾದರೆ, ನಾನು ಅರ್ಜೆಂಟ್ ಮಾಡಿ ವಾಲಿಯನ್ನು ಕೊಂದು ಇದಕ್ಕೆ ಯಾಕೆ ಅವಕಾಶ ಕೊಡದಂಥ ರೀತಿಯಲ್ಲಾಗಬೇಕು, ಇದನ್ನೆಲ್ಲ ಪ್ರಭು ರಾಮಚಂದ್ರ ಯೋಚನೆ ಮಾಡಿದ. ಅಷ್ಟು ಮಾತ್ರವಾ, ದೀರ್ಘ ಸಹೋದರಗತೋ ನ ಭವೇದ್ದಿ ಕೋಪ, ಅದು ಎಷ್ಟೇ ದೀರ್ಘದ್ದಾಗಿರ್ಬೋದು ಕೋಪ, ಎಷ್ಟೋ ವರ್ಷಗಳದ್ದಾಗಿರ್ಬೋದು ಕೋಪ, ಕ್ಷಣ ಮಾತ್ರದಲ್ಲಿ ನಿವೃತ್ತಿ ಆಗ್ತದೆ. ಒಂದು 2 ಅಣ್ಣ ತಮ್ಮಂದರು ಇದ್ದರು. ಇದು ಯಾವತ್ತು ರಾಮಾಯಣದ ಕಥೆಯಲ್ಲ, ಒಂದೂವರೆ ವರ್ಷದ ಹಿಂದಿನ ಕಥೆ. ಇಬ್ಬರು ಅಣ್ಣ ತಮ್ಮಂದರು ಆಗ್ತಾ ಇರಲಿಲ್ಲ, ಬಹಳ ಒಂದು ರೀತಿಯ ಸಿಟ್ಟು, ಅದು ಏನೋ ಒಳಗಿನ ಒಂದಷ್ಟು ವೈಮನಸ್ಯಗಳು. ಇಬ್ಬರು ಕೂಡ ದೊಡ್ಡವರೇ, ಕಲ್ತವರೇ, ಆಗ್ತಾ ಇರಲಿಲ್ಲ. ಮನಃಪೂರ್ವಕವಾಗಿ ಅಣ್ಣನನ್ನು ಕಂಡ್ರೆ ತಮ್ಮನಿಗೆ ಆಗ್ತಾ ಇರಲಿಲ್ಲ, ತಮ್ಮನನ್ನು ಕಂಡ್ರೆ ಅಣ್ಣನಿಗೆ ಅಷ್ಟಕ್ಕಷ್ಟೇ ಹಿಂಗಿತ್ತು. ಒಂದು ದಿವಸ ಆ ಮನೆಗೆ ಬಹಳ ದೊಡ್ಡ ವಿದ್ವಾಂಸರು ಬಂದರು. ಆ ಕಾಲದಲ್ಲೇ ಇದ್ದಂತಹ ಪ್ರಖಂಡ ಪಂಡಿತರು. ಅವರು ಬಂದು ಮನೆಯಲ್ಲಿ ಊಟ ಮಾಡಿ ತಿಂಡಿ ತಿಂದು ಆಶೀರ್ವಾದ ಮಾಡಿದರು. ಏನು ಆಶೀರ್ವಾದ ಗೊತ್ತಾ, ತಾಯಿ ಇದ್ದರು. ತಾಯಿಯನ್ನು ನೋಡಿಕೊಂಡು ಅವರು ಹೇಳ್ತಾರೆ, ಎಂಥ ಮಕ್ಕಳನ್ನು ಹಡಿದ್ರಿ ತಾಯಿ, 2 ಅಣ್ಣ ತಮ್ಮಂದರು ಎಷ್ಟು ಚೆನ್ನಾಗಿದ್ದಾರೆ, ಏನು ಕತೆ, ನೀವು ನಿಜವಾಗಿ ಸೌಭಾಗ್ಯವತಿ ಅಂತ ಹೇಳಿ ತಾಯಿಗೆ ಆಶೀರ್ವಾದ ಮಾಡಿ ಆ ಮಹಾನುಭಾವ ಫಲಾರ ಮಾಡಿಕೊಂಡು ಹೊರಟೋದ್ರು. 2 ಅಣ್ಣ ತಮ್ಮಂದ್ರ ಕಣ್ಣಂಚಲ್ಲಿ ನೀರು. ಯಾಕೆ?
ಆ ಮಹಾನುಭಾವ ತಾಯಿಗೆ ಈ ರೀತಿಯಲ್ಲಿ ಹೇಳಿದ್ದಾರೆ ಅಂದರೆ ಅವ್ರ ಎದುರಲ್ಲಿ ನಾವು ಇದ್ದದ್ದು ಯಾವ ರೀತಿ ಭ್ರಾತೃ ವಾತ್ಸಲ್ಯದಿಂದ ನಾವು ಇದ್ದದ್ದು ಅದನ್ನು ಅವರನ್ನು ಸಹಜವಾಗಿ ತಗೊಂಡಿದ್ದಾರೆ. ಅದನ್ನು ಸಹಜವಾಗಿ ತಗೊಂಡು ತಾಯಿ ಮುಂದೆ ಅವರು ಅದನ್ನು ನಿವೇದನೆ ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದು ಪಕ್ಷ ಶಾಶ್ವತವಾಗಿ ಇದ್ದದ್ದು ಹೌದಾದರೆ ನಿಜವಾಗಿ ಆ ಮಹಾನುಭಾವನ ಮಹತ್ವಕ್ಕೆ ನಾವು ಕೊಟ್ಟಂತಹ ಬೆಲೆಯಾಗ್ತದೆ, ಕೊಡುವಂತಹ ಬೆಲೆಯಾಗ್ತದೆ ಅಂತ ಹೇಳಿ ವೈಮನಸ್ಸು ಬಿಟ್ಟರು. 21-22ನೇ ಶತಮಾನದಲ್ಲಿ ಆದ ಘಟನೆ. ಅದರಿಂದ ಅಣ್ಣ ತಮ್ಮಂದ್ರ ಗಲಾಟೆ ಉಂಟಲ್ಲ, ಅದು ಶಾಶ್ವತ ಅಂತ ಯಾವತ್ತೂ ಯಾರೂ ತೀರ್ಮಾನಕ್ಕೆ ಬರಲಿಕ್ಕಿಲ್ಲ. ಅದನ್ನು ಆಚಾರ್ಯರು ಹೇಳುತ್ತಾರೆ. ಅದರ ಸಹೋದರಗತೋ ನ ಭವೇದ್ದಿ ಕೋಪೋ ದೀರ್ಘೋಪಿ ಕಾರಣ ಮೃತೆ ವಿನಿವರ್ತತೆ ಚ. ಎಷ್ಟೇ ಚಿಕ್ಕ ಕಾರಣ ಬಂದಾದಾಗ ಆ ಕೋಪ ಅನ್ನುವಂಥದ್ದು ಶಾಮ್ಯ ಆಗ್ತದೆ, ಶಮನ ಆಗ್ತದೆ. ಒಂದು ಕಾರಣ. ಕೋಪ ಸಹೋದರ ಜನೇ ಪುನರಂತಕಾಲೇ ಪ್ರಾಯೋ ನಿವೃತ್ತಿ ಮುಪಗಚ್ಚತಿ ತಾಪಕಶ್ಚ. ಇನ್ನೊಂದು ಕಾರಣ ಹೇಳ್ತಾರೆ ಆಚಾರ್ಯರು. ಏಕಸ್ಯ ಭಂಗ ಗಿತಿ ನೈವ ಜಟಿತ್ಯಪಾಸ್ತ ದೋಷೋ ನಿಘಂತುಮಿವ ಯೋಗ್ಯ ಗಿತಿಸ್ಮ ಮೇನೆ ಅಂತ ಭಗವಂತ ಯೋಚನೆ ಮಾಡಿದ್ದಾನಂತೆ. ಏನು ಅಂತ ಹೇಳಿದರೆ, ಕೋಪ ಸಹೋದರ ಜನೇ ಪುನರಂತಕಾಲೆ. ಸಹೋದರ ಇರುವರ ಮಧ್ಯದಲ್ಲಿರತಕ್ಕಂತಹ ಕೋಪ ಅದು ಕೊನೆಯ ಘಟ್ಟದವರೆಗೆ ಇರುವಂಥದ್ದು ಹೌದಾಗಿದ್ದರೂ ಕೂಡ ಪ್ರಾಯೋ ನಿವೃತ್ತಿ ಮುಪಗಚ್ಚತಿ ತಾಪಕಶ್ಚ. ಆ ವೈರ ಅನ್ನುವಂಥದ್ದು ಅದು ನಿವೃತ್ತಿ ಆಗಬಹುದು. ಅವರ ಒಳಗಿರತಕ್ಕಂತಹ ಸಿಟ್ಟಿನ ಬೇಗೆ ಅನ್ನುವಂಥದ್ದು, ಕೋಪದ ಬೇಗೆ ಅನ್ನುವಂಥದ್ದು ಅದು ನಿವೃತ್ತಿ ಹೊಂದಬಹುದು. ಆದ್ದರಿಂದ ಹೊಂದುವಂತಹ ಒಂದು ರೀತಿಯ ಅವಕಾಶ ಇದ್ದಾಗ ಏಕಸ್ಯ ಭಂಗ, ಇಬ್ಬರಲ್ಲಿ ಒಬ್ಬನನ್ನು ಸಂಹಾರ ಮಾಡಿ ಅವನನ್ನು ಇಲ್ಲ ಅಂತ ಮಾಡಿಬಿಟ್ರೆ ಆ ಭಂಗ ಅಂದರೆ ಆ ಈರ್ವರಲ್ಲಿ ಶಾಂತಿ ಶಾಮ್ಯ ಸ್ಥಿತಿ ಅನ್ನುವಂಥದ್ದು ಬರುವಂತಹ ಅವಕಾಶ ನನ್ನಿಂದ ಇಲ್ಲ ಅಂತ ಆಗ್ತದಲ್ಲ. ಆದ್ದರಿಂದ ಹೀಗಾಗಬಾರ್ದು ಅಂತ ತೀರ್ಮಾನ ಮಾಡಿದ ಭಗವಂತ ವಾಲಿಯನ್ನು ಗೊತ್ತಾಗದೆ ಕೊಲ್ಲದೆ ಇದ್ದದ್ದಲ್ಲ, ವಾಲಿಯ ಅಲಂಕಾರದ ಪರಿಚಯ ಇಲ್ಲದೇ ಇದ್ದದ್ರಿಂದ ಅವನನ್ನು ಕೊಲ್ಲದೆ ಬಿಟ್ಟದ್ದಲ್ಲ. ಅವನನ್ನು ಕೊಲ್ಲದೆ ಯಾಕೆ ಬಿಟ್ಟದ್ದು ಹೇಳಿದರೆ ಇಷ್ಟು ಕಾರಣಕ್ಕೆ. ಇದು ಆಚಾರ್ಯರು ಕೊಟ್ಟಿರತಕ್ಕಂತಹ ಮಾತು. ತಸ್ಮಾನ್ನ ಬಂಧು ಜನಗೆ ಜನಿತೆ ವಿರೋಧೆ ಕಾರ್ಯೋ ವದಸ್ತದನು ಬಂದಿವಿ ಆಶ್ವತೀಹ ಧರ್ಮಂ ಪ್ರದರ್ಶಯಿತುಮೇವ ರವೇ ಸುತಸ್ಯ ಭಾವಿ ನ ತಾಪ ಇತಿ ವಿಚ್ಚ ನಥಂ ಜಘಾನ. ಇದು ಆಚಾರ್ಯರು ಹೇಳಿತ್ತು. ಏನು ಹೇಳ್ತಾರೆ ನೋಡಿ, ಧರ್ಮಂ ಪ್ರದರ್ಶಯಿತು, ಲೋಕ ನಡತೆಯನ್ನು, ಸಜ್ಜನರ ನಡತೆಯನ್ನು ಲೋಕಕ್ಕೆ ತಿಳಿಸ್ಬೇಕು ಅನ್ನತಕ್ಕಂತಹ ಮನಸ್ಸಿನಿಂದ, ಆ ಸಂಕಲ್ಪದಿಂದ ಭಗವಂತ ಪೂರ್ತಿಯಾಗಿ ವಾಲಿಯನ್ನು ಸಂಹಾರ ಮಾಡುವಂತಹ ಅವಕಾಶ ಇದ್ದರೂ ಕೂಡ ಮಾಡಲಿಲ್ಲ. ಈ ಒಂದು ಕಾರಣ. ಬಂಧು ಜನಗಳ ಮಧ್ಯದಲ್ಲಿ ವಿರೋಧ ಬಂದಾಗ ಅದಕ್ಕೆ ಪೂರ್ಣ ಆಗಿರತಕ್ಕಂತಹ ಪರಿಹಾರ ಅನ್ನುವಂಥದ್ದು ಸಾವಲ್ಲ. ಇದು ಲೋಕದ ಜನಕ್ಕೆ ಗೊತ್ತಾಗಬೇಕು ಅನ್ನುವಂಥ ಕಾರಣಕ್ಕೆ ಪ್ರಭು ರಾಮಚಂದ್ರ ಸಾಮರ್ಥ್ಯ ಇದ್ದೂ ಕೂಡ ವಾಲಿಯ ಸಂಹಾರವನ್ನು ಮಾಡಲಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇಷ್ಟು ಕಾರಣ ಇದೆ ಅಂತ ಆಯ್ತಲ್ಲ. ಇನ್ನು ಇವನು ಎಷ್ಟು ಹೇಳಿ ಆದಮೇಲೆ, ರಾಮಚಂದ್ರ ಕೊಟ್ಟಂತಹ ಕಾರಣ ಬಂದಾದ ಮೇಲೆ ಮತ್ತು ಪುನಃ ಈಗ ಅವನನ್ನು ಪ್ರಚೋದನೆ ಮಾಡ್ತಕ್ಕಂಥದ್ದು, ಹೋಗು ಇನ್ನೊಮ್ಮೆ ಹೋಗು, ಯುದ್ಧ ಮಾಡು. ಆದರೆ ಈ ಸತ್ಯ ನಿಂದು ಗುರುತಾಗಬೇಕಲ್ಲ ನಿಂದು. ಆದ್ದರಿಂದ ಒಂದು ಕೆಲಸ ಮಾಡುವ, ಒಂದು ಗಜಪುಷ್ಪಿ ಅಂತ ಅದು ರಾಮಾಯಣದಲ್ಲಿ ಹೇಳ್ತಾರೆ. ಗಜಪುಷ್ಪಿ ಅನ್ನತಕ್ಕಂತಹ ಪುಷ್ಪದ ಮಾಲೆಯನ್ನು ನೋಡು ಹನುಮಂತ ನಿನಗೆ ಹಾಕ್ತಾನೆ. ಆ ಹಾಕಿದ ಮಾಲೆಯನ್ನು ನೀನು ಏನು ಮಾಡಬೇಕು ಅಂತ ಹೇಳಿದರೆ ಹಾಕ್ಕೊಂಡು ಯುದ್ಧಕ್ಕೆ ಹೋಗಬೇಕು. ಏನು ನೋಡಿ, ಪೂರ್ವಸೂರಿಗಳು ಪ್ರಾಜ್ಞರು ಹೇಳ್ತಾರೆ, ಇದು ಒಂದು ಮಾತು ಏನಾಗಿದೆ ಹೇಳಿದರೆ, ರಾಮಾಯಣದಲ್ಲಿ ಬರ್ತದೆ ಮಾಲೆ ಹಾಕಿದ್ದು ಯಾರು ಅಂತ ಕೇಳಿದರೆ ಲಕ್ಷ್ಮಣ. ಮತ್ತು ಪುಷ್ಪವನ್ನು ಹಾಕ್ಕೊಂಡು ಲಕ್ಷ್ಮಣ. ಮಹಾಭಾರತ ಏನು ಹೇಳುತ್ತದೆ ಅಂತ ಹೇಳಿದರೆ ಮಾಲೆ ಹಾಕಿದ್ದು ಯಾರು ಅಂತ ಹೇಳಿದರೆ ಹನುಮಂತ ಅಂತ. ಇನ್ನು ಸ್ಕಂದ ಪುರಾಣದಲ್ಲಿ ಬರ್ತದೆ ಮಾಲೆಯನ್ನು ಹಾಕಿದ್ದು ಯಾರು ಅಂತ ಹೇಳಿದರೆ ರಾಮನೇ ಹಾಕಿದ ಅಂತ. ಈ ರೀತಿ ಅಂದರೆ ಎಲ್ಲವೂ ಎರಡು, ಮಹಾಭಾರತ ಮತ್ತು ಸ್ಕಂದ ಪುರಾಣ ಅದು ವೇದವ್ಯಾಸರದ್ದು. ವೇದವ್ಯಾಸರಿಂದ ಬಂದಿರತಕ್ಕಂತಹ ಎರಡೂ ಕೂಡ, ಒಂದು ಇತಿಹಾಸ ಮತ್ತೊಂದು ಪುರಾಣ, ಅದು ವಿರುದ್ಧ ಸ್ಟೇಟ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ರಾಮಾಯಣದಲ್ಲಿ ಈ ರೀತಿಯ ಚಿತ್ರಣ ಇದೆ.
ಆದ್ದರಿಂದ ಯಾರು ನಿಜವಾಗಿ ಹಾಕಿದ್ದು ಅಂತ ಕೇಳುವಾಗ ಆಚಾರ್ಯರು ಹೇಳ್ತಾರೆ, ಅದನ್ನು ಹಾಕಿದ್ದು ಯಾರು ಅಂತ ಹೇಳಿದರೆ ಹನುಮಂತನೇ. ಮತ್ತು ಲಕ್ಷ್ಮಣ ಅನ್ನುವಂತಹ ಮಾತಿದೆಯಲ್ಲ, ಅದಕ್ಕೇನರ್ಥ? ರಾಮ ಅನ್ನುವಂತಹ ಮಾತಿದೆಯಲ್ಲ, ಅದಕ್ಕೇನರ್ಥ ಅಂತ ಕೇಳಿದರೆ, ಲಕ್ಷ್ಮಣ ಅಂತ ಹೇಳಿದರೆ ಎರಡರ್ಥ, ಬಹಳ ಲಕ್ಷಣದವ ಅಂತ. ಲಕ್ಷಣ ಇದ್ದಂತಹ ಹನುಮಂತನೇ ಹಾಕಿದ್ದು ಅನ್ನುವಂತಹ ಅರ್ಥವನ್ನು ಗ್ರಹಣೆ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಲಕ್ಷಣ ಆಗಿರತಕ್ಕಂಥ ಹನುಮಂತ ಮಾಲೆಯನ್ನು ಹಾಕಿದ ಒಂದು. ಮತ್ತು ರಾಮ ಹಾಕಿದ ಅಂತ ಹೇಳ್ತಿರಲ್ಲ, ರಾಮ ಹಾಕಿದ್ದು ಅಂತ ಹೇಳಿದರೆ ದಣಿ ರಾಮನ ಸಂಕಲ್ಪದಂತೆ ಲಕ್ಷ್ಮಣ ಹಾಕಿದ ಅನ್ನುವಂತಹ ಅರ್ಥವನ್ನು ಇಟ್ಕೊಳ್ಬೇಕು ಅಂತ ಒಂದು ಚಿಕ್ಕ ಸಂಗತಿಗೆ ಬೇಕಾದಂತಹ ದೊಡ್ಡ ಕ್ಲಾರಿಟಿಯನ್ನು ಆಚಾರ್ಯರು ಕೊಡುವಂಥದ್ದಾಗ್ತದೆ. ಸರಿ, ಮಾಲೆ ಹಾಕಿ ಆಯಿತು. ಮಾಲೆ ಹಾಕಿ ಯುದ್ಧಕ್ಕೆ ಹೋದರು. ಯುದ್ಧಕ್ಕೆ ಹೋದಾಗ ಯುದ್ಧ ಮಾಡುವುದಕ್ಕಿಂತ ಮುಂಚೆ ಮತ್ತೊಮ್ಮೆ ಗಟ್ಟಿಯಾಗಿ ಸುಗ್ರೀವ ಕಿಷ್ಕಿಂಧೆಯ ಪುರಬಾಗಿಲಿನ ಮುಂದೆ ಹೋಗಿ ಗರ್ಜಿಸ್ತಾನೆ. ಇದು ರಾತ್ರಿ ಹೊತ್ತು. ರಾತ್ರಿ ಹೊತ್ತಿನ ಸುಗ್ರೀವನ ಗರ್ಜನೆಯನ್ನು ಕಂಡಂತಹ ವಾಲಿ ಮತ್ತೊಮ್ಮೆ ಸಿಟ್ಟಿಗೆದ್ದ, ಎದ್ದು ಬಂದು ಯುದ್ಧಕ್ಕೆ ಅಂತ ಹೊರಡ್ತಾನೆ. ಹೊರಡುವಾಗ ಮಾತ್ರ ತಾರೆ ಇದ್ದಾಳಲ್ಲ, ಅವಳು ಸ್ವಲ್ಪ ಅವನನ್ನು ತಡೆಯುವಂಥ ಕೆಲಸ ಮಾಡ್ತಾಳೆ. ಸ್ವಾಮಿ, ರಾತ್ರಿ ಈಗ ಬೇಡ, ಯುದ್ಧ ಅಂದರೆ ಯಾವ ರೀತಿಯಲ್ಲಾದರೂ ಈಗ ಸದ್ಯಕ್ಕೆ ವಾಲಿಯನ್ನು ನಿಲ್ಲಿಸಬೇಕು ಅಂತ ಆ ಪತಿವೃತ ಸ್ತ್ರೀಯ ಮನದ ಬಯಕೆ. ಅದರಿಂದ ಅವಳು ಹೇಳ್ತಾಳೆ, ರಾತ್ರಿ ಆಗಿದೆ, ಈಗ ಬೇಡ ಯುದ್ಧ, ಬೆಳಿಗ್ಗಿನವರೆಗೆ ಕಾಯಿರಿ, ಮತ್ತೆ ಬೇಕಿದ್ರೆ ನೋಡಿದ್ರಾಯಿತು, ಮತ್ತೆ ಬೇಕಿದ್ರೆ ಹೋಗಿ ಯುದ್ಧ ಮಾಡಿದ್ರಾಯಿತು, ಈಗ ಬೇಡ ಯುದ್ಧ ಅಂತ ಒಂದು ಮಾತನ್ನು ಹೇಳ್ತಾಳೆ. ಆದರೆ ವಾಲಿ ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ವಾಲಿಗೆ ಸಿಟ್ಟು ಅನ್ನುವಂಥದ್ದು ವಿಪರೀತ ಬಂದಾಗಿದೆ. ಅವಳು ಹೇಳ್ತಾಳೆ, ಸ್ವಾಮಿ ನೋಡಿ, ನಾನು ನಿಮಗೆ ಹೇಳ್ತಕ್ಕಂಥವಳು ಅಲ್ವೋ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ, ಆದರೆ ಹೇಳಬೇಕು ಅನ್ನುವಂತಹ ಉತ್ಕಟ ಬಯಕೆ ಅಂತೂ ಇದೆ. ಆದ್ದರಿಂದ ನಾನು ಹೇಳುವಂತಹ ಮಾತನ್ನು ನೀವು ಕೇಳಬೇಕು. ಏನು ನೋಡಿ, ಸುಗ್ರೀವ ಬಂದಿದ್ದಾನೆ. ನಾ ಸಹಾಯಮಹಂ ಮನ್ಯೇ ಸುಗ್ರೀವಂ ತಮ್ಮಿಹಾಗತಂ ಅವಷ್ಟಬ್ಧ ಸಹಾಯಶ್ಚ ಯಮಾಶ್ರಿತ್ಯೈಷ ಗರ್ಜತಿ ಅಂತ ಹೇಳ್ತಾರೆ. ಇದು ತಾರೆ ಹೇಳ್ತಕ್ಕಂತಹ ಮಾತು. ಸುಗ್ರೀವ ನಿನ್ನೆ ನಿಮ್ಮ ಹತ್ರ ಪೆಟ್ಟು ತಿಂದು ಹೋದದ್ದು ಹೌದಾ? ನಿನ್ನೆ ಆ ಪೆಟ್ಟು ತಿಂದವ ಇನ್ನು 1 ವರ್ಷ ಆದರೂ ತಿರುಗಿ ಬರಲಿಕ್ಕುಂಟ? ನಿಜವಾಗಿ ನಿಮ್ಮ ಕೈಯಲ್ಲಿ ಪೆಟ್ಟು ತಿಂದವ ಮತ್ತೆ ಎದ್ದು ಬರಲಿಕ್ಕುಂಟ? ಇಲ್ಲ. ಸಾಮಾನ್ಯರು ಆ ಯೋಚನೆಯನ್ನು ಕೂಡ ಮಾಡೋದಿಲ್ಲ. ಹಾಗಿದ್ದಾಗ ಈ ಸುಗ್ರೀವ ಮತ್ತು ಪುನಃ ಇವತ್ತು ಬಂದಿದ್ದಾನೆ ಅಂತ ಹೇಳಿದರೆ ಅವನು ಅಸಹಾಯಕನಾಗಿ ಬಂದಿದ್ದಾನೆ ಅಂತ ನಾವು ಯೋಚನೆ ಮಾಡುವ ಹಾಗಿಲ್ಲ. ಯಾರೋ ಒಬ್ಬ ಅವನ ಹಿಂದೆ ಇದ್ದಾನೆ ಸ್ವಾಮಿ, ನಾವದನ್ನು ಚಿಕ್ಕ ವಿಷಯ ಅಂತ ಬಿಡುವಂತಿಲ್ಲ. ಮತ್ತೆ ಇನ್ನೊಂದು ಸಂಗತಿ ಇದೆ. ಏನು ಗೊತ್ತಾ? ನನಗಿದು ನನ್ನ ಮಗ ಹೇಳಿದ್ದು ಅಂತ ತಾರೆ ಹೇಳ್ತಾಳೆ. ಅಂಗದ ನನಗೆ ಈ ಮಾತನ್ನು ಹೇಳಿದ. ಅಂಗದ ಹೀಗೆ ತಿರುಗಾಡ್ತಾ ಇರುವಾಗ ಈ ಬೇಹುಗಾರರೆಲ್ಲ ಇದ್ದಾರಲ್ಲ, ಬೇಹುಗಾರರೆಲ್ಲ ಇದ್ದವರು ಏನು ಮಾಡ್ತಾರೆ ಹೇಳಿದರೆ, ಅಂಗದನ ಹತ್ರ ಬಂದು ಹೇಳ್ತಾರಂತೆ, ಸುಗ್ರೀವನ ಹತ್ರ ಅಯೋಧ್ಯಾಪತಿಯಾಗಿರ್ತಕ್ಕಂತಹ ರಾಮಚಂದ್ರ ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ಮಾತನಾಡ್ತಾ ಇದ್ದದ್ದು, ಒಂದು ರೀತಿ ಅವರೆಲ್ಲ ಮೈತ್ರಿ ಆದದ್ದು, ಇತ್ಯಾದಿಗಳ ಸಂಗತಿಯನ್ನು ಅವರೆಲ್ಲ ಅಂಗದನಿಗೆ ಹೇಳಿದ್ದಾರೆ. ಅದರಿಂದ ಸ್ವಾಮಿ, ಸುಗ್ರೀವ ಎಷ್ಟು ಗರ್ಜಿಸ್ತಾ ಇದ್ದಾನೆ, ಎಷ್ಟು ಧ್ವನಿ ಎಬ್ಬಿಸಿ ನಿಮ್ಮ ಹತ್ರ ಬಂದು ಬಾರೋ ಯುದ್ಧಕ್ಕೆ ಅಂತ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದಾನೆ ಹೇಳಿದರೆ, ಅವನ ಹಿಂದೆ ಅವರು ಇಬ್ಬರು ಇದ್ದಾರೆ ಅನ್ನುವಂಥದ್ದು ಸುಳ್ಳು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಡಿ. ಅವರ ಇಬ್ಬರ ಬಲದಿಂದಲೇ ಸುಗ್ರೀವ ಇಷ್ಟು ಮಾತನ್ನು ಹೇಳ್ತಾ ಇದ್ದಾನೆ. ಮತ್ತೆ ಅವಳು ಹೇಳ್ತಾಳೆ, ಏನು ಮಾಡಬೇಕೀಗ? ಒಂದು ಸಾಕಲ್ವಾ? ಎಷ್ಟು ಸಮಯದವರೆಗೆ ಅಂತ ಗಲಾಟೆ, ಎಷ್ಟು ಸಮಯದವರೆಗೆ ಅಂತ ಈ ಫ್ಯಾಮಿಲಿ ಒಳಗಿರತಕ್ಕಂತಹ ಯುದ್ಧ, ಈ ಸಂಸಾರದ ಒಳಗಿರತಕ್ಕಂತಹ ಯುದ್ಧ. ಸ್ವಾಮಿ ಸಾಕು, ಚೆನ್ನಾಗಿ ಬದುಕೋಣ, ಇನ್ನು ಮುಂದೆ ಚೆನ್ನಾಗಿ ಜೀವನ ನಡೆಸೋಣ. ಅವಳು ಹೇಳ್ತಾಳೆ, ಯೌವರಾಜ್ಯೇನ ಸುಗ್ರೀವಂ ತೂರ್ಣಂ ಸಾಧ್ವಭಿಷೇಚಯ ವಿಗ್ರಹಂ ಮಾಕೃಥ ವೀರ ಭ್ರಾತ್ರಾ ರಾಜನ್ ಬಲೀಯಸ ಅಂತ. ಸ್ವಾಮಿ ಸಾಕು ವೈರ ಸುಗ್ರೀವನೊಡನೆ, ಏನು ಮಾಡಿ? ಯುದ್ಧ ಬೇಡ, ಈಗ ಬಂದಿದ್ದಾನಲ್ಲ, ಬಾರೋ ಯುದ್ಧಕ್ಕೆ ಅಂತ ಕರೆದಿದ್ದಾನಲ್ಲ, ನೀವು ಹೋಗಿ ಬೇಡಯ್ಯ ಯುದ್ಧ ಬೇಡ ಅಂತ ಹೇಳಿ ಮತ್ತವನನ್ನು ಕರೆದು ಯುವರಾಜನ ಆ ಸಿಂಹಾಸನ ಆ ಪಟ್ಟದಲ್ಲಿ ಕೂರಿಸ್ಕೊಂಡು ಅಭಿಷೇಕ ಮಾಡಿಬಿಡಿ. ಇದು ಒಳ್ಳೆಯದಿದು. ಯೌವರಾಜ್ಯೇನ ಸುಗ್ರೀವಂ
ತೂರ್ಣಂ ಸ್ವಾಧ್ವಭಿಷೇಚಯ, ಚೆನ್ನಾಗಿ ಅವನನ್ನು ಅಭಿಷೇಕ ಮಾಡಿಬಿಡಿ. ಅವನಿಗೆ ಗೌರವ ಹೆಂಗೆ ಕೊಡಬೇಕು, ಎಷ್ಟು ಕೊಡಬೇಕು ಅಷ್ಟು ಗೌರವದೊಂದಿಗೆ ಅವನ ಸ್ಥಾನದಲ್ಲಿ ಅವನನ್ನು ಕೂರಿಸಿ ಅಲ್ವಾ. ವಿಗ್ರಹಂ ಮಾ ಕೃಥಾ ವೀರ, ಬೇಡ ಯುದ್ಧ, ಬೇಡ ಜಗಳ, ಬೇಡ ವೈರ. ಮತ್ತು ಭ್ರಾತ್ರಾರಾಜನ್ ಬಲೀಯಸ, ಬಲಿಷ್ಠನಾಗಿರ್ತಕ್ಕಂಥ ಆ ನಿಮ್ಮ ತಮ್ಮನೊಂದಿಗೆ ಯುದ್ಧಗಳು ಅದು ಉತ್ತಮ ಅಲ್ಲ, ನನಗೆ ಹಂಗೆ ಕಾಣ್ತಾಗಿದೆ ಸ್ವಾಮಿ, ನೀವು ಹೋಗಬಾರದು ಅಂತ ಹೇಳಿ ಒಂದೊಂದೇ ರೀತಿಯ ಎಚ್ಚರಿಕೆಯ ಮಾತನ್ನು ಇದು ಹೇಳ್ತಾ ಹೇಳ್ತಾ ತಾರೆ ಮುಂದಕ್ಕೆ ಹೇಳ್ತಾಳೆ. ಲಾಲನೀಯೋ ಹಿತೇ ಭ್ರಾತ ಯವೀಯಾನ್ ಏಷ ವಾನರಃ ತತ್ರವಾ ಸನ್ನಿಹಸ್ತೋವ ಸರ್ವತಾ ಬಂಧುರೇವತೆ. ಎಂಥ ಮಾತು ನೋಡಿ, ಎಂಥ ಮಾತು. ತಾರೆ ಯಾಕೆ ದೊಡ್ಡವಳಾಗ್ತಾಳೆ ಹೇಳಿದರೆ ನೋಡಿ, ಈ ಮಾತು ನೋಡಿ. ಅಲ್ಲ, ಇಷ್ಟು ದಿವಸದವರೆಗೆ ನಿಮ್ಮಲ್ಲಿ ವೈರ ಇದೆಯಲ್ಲ, ಯಾರು ವೈರ ಮಾಡ್ತಾ ಇದ್ದೀರಿ? ಸುಗ್ರೀವ ನಿಮಗೆ ತಮ್ಮ ಆಗಬೇಕು, ಸುಗ್ರೀವನಿಗೆ ನೀವು ಅಣ್ಣ ಆಗಬೇಕು. ಈ ಅಣ್ಣ ತಮ್ಮಂದ್ರ ವೈರ ಎಷ್ಟು ದಿವಸದವರೆಗೆ? ನೀವು ಹೇಳ್ಬೋದು, ಯಾಕವತ್ತು ತಮ್ಮ ಅಲ್ವಾ, ಅವನು ಸುಮ್ಮನಿರ್ಬೋದಲ್ಲ, ಫಸ್ಟ್ ಅವನು ಸುಮ್ಮನೆ ಕೂತ್ಕೊಳ್ಳಿ, ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದನ್ನು ಅವ ಫಸ್ಟ್ ಕಲೀಲಿ, ಮತ್ತೆ ನೋಡುವ ಅಂತ ನೀವು ಹೇಳ್ಬೋದು. ಆದರೆ ನೀವು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಅವ ಚಿಕ್ಕವನಿದ್ದಾಗ ನೀವೇ ಕೈಯಲ್ಲಿ ಹಿಂಗೆ ಲಾಲಿಸಿದ್ದಲ್ವ, ನೀವೇ ಕೈಯಲ್ಲಿ ಹಿಂಗೆ ಪಾಲಿಸಿದ್ದಲ್ವ, ಅದನ್ನು ಮರ್ತು ಬಿಟ್ರಾ? ಅದು ಮರೆತು ಹೋಯ್ತಾ? ನಿಮ್ಮ ಕೈಯಾರೆ ಬೆಳೆಸಿದ ನಿಮ್ಮ ಕಂದಮ್ಮನಂತಿರುವ ನಿಮ್ಮ ತಮ್ಮ ಸುಗ್ರೀವನ ಸಂಹಾರವನ್ನು ನೀವು ಮಾಡಬೇಕು ಸ್ವಾಮಿ, ಅದು ಬೇಕಾ? ಎಷ್ಟು ದಿವಸದವರೆಗೆ ಈ ಗಲಾಟೆ, ಎಷ್ಟು ದಿವಸದವರೆಗೆ ಈ ಯುದ್ಧ, ಈ ಒಂದು ರೀತಿಯ ಒಂದು ಕಹಿ ಜೀವನ ಅನ್ನುವಂಥದ್ದು, ಇದಕ್ಕೆ ಪೂರ್ಣ ವಿರಾಮ ಬೇಡವಾ ಅಂತ ಕೇಳುತ್ತಾಳೆ. ಆದ್ದರಿಂದ ಒಂದಂತೂ ತಿಳ್ಕೊಳ್ಳಿ, ತತ್ರವಾ ಸನ್ನಿಹಸ್ತೋವಾ ಸರ್ವತಾ ಬಂಧುರೇವಹಿ. ಅಣ್ಣ ಮತ್ತು ತಮ್ಮ ಬಹಳ ಹತ್ತಿರದಲ್ಲಿರಲಿ, ಬಹಳ ದೂರದಲ್ಲಿರಲಿ, ಬಂಧುವೇ. ಹೃದಯ ಬಾಂಧವ್ಯ ಇದೆಯಲ್ಲ, ಅದು ದೂರ ಆಗೋದೇ ಇಲ್ಲ. ಅದರಿಂದ ಇದನ್ನೆಲ್ಲ ನಾವು ಒಂದು ಮುಖದಲ್ಲಿ ನೋಡ್ತಾ ನೋಡ್ತಾ ಎಲ್ಲಕ್ಕೂ ಕೂಡ ನ್ಯಾಯ ಸಿಗುವಂತಹ ಒಂದು ತೀರ್ಮಾನಕ್ಕೆ ಬರಬೇಕಲ್ವ. ಆದ್ದರಿಂದ ಬೇಡ, ಇದು ಯುದ್ಧ ಬೇಡ ಅಂತ ಹೇಳಿ ಮತ್ತೆ ತಡೆದಾಗ ವಾಲಿ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಸಾಮಾನ್ಯವಾಗಿ ಕಾಲ ಯಾವಾಗ ಒಬ್ಬನನ್ನು ಹಿಂಡಬೇಕು ಅಂತ ನಿಶ್ಚಯ ಮಾಡ್ತದೆ, ಆವಾಗ ಯಾವ ಪಥ್ಯ ಮಾತುಗಳು ಕೂಡ ಅವನಿಗೆ ರುಚಿಸೋದಿಲ್ಲ, ಅಪಥ್ಯ ಆಗ್ತದೆ. ಸುಗ್ರೀವನದ್ದು ಅದೇ ಆಯಿತು. ಹೆಂಡತಿ ಮಾತು, ಹೆಂಡತಿಯ ರೂಪದಲ್ಲಿ ಅನೇಕ ಸಂಗತಿಗಳು ಅವನಿಗೆ ಕೇಳಿತ್ತು. ಕೊನೆಯ ಸಂದರ್ಭ ಇದು, ಒಳ್ಳೇದು ಮಾಡ್ಕೊಳ್ಬೋದು ಅಂತ. ಆದರೆ ವಾಲಿ ಕೇಳಲಿಲ್ಲ. ಅವನು ಹೇಳ್ತಾನೆ, ಅದರ್ಶಿತಾನಾಂ ಶೂರಾಣಾಂ ಸಮರೇಶ್ವನಿವರ್ತಿನಾಂ ದರ್ಶನ ಮರ್ಷಣಂ ಭೀರು ಮರಣಾತ್ ಅತಿರಿಚ್ಯತೆ ಅಂತ. ಏನು ಹೇಳ್ತಾ ಇದ್ದಿ ನೀನು? ಏನು ಹೇಳ್ತಾ ಇದ್ದಿ? ಯಾರು ಸುಮ್ಮನೆ ಕೂತ್ಕೊಳ್ಬೇಕು? ಯಾರ ಹತ್ರ ಪರಾಕ್ರಮ ಇಲ್ಲ, ಯಾರ ಹತ್ರ ತಾಕತ್ತಿಲ್ಲ, ಅವ ಸುಮ್ಮನೆ ಕೂತ್ಕೊಳ್ಬೇಕು. ಬೇಡ ಮರ್ಯಾದೆ, ಗಲಾಟೆ ಮಾಡಿದರೆ ನಮ್ದೆಲ್ಲ ಲಗಡಿ ಹೋಗ್ತದೆ, ಎಲ್ಲ ನಾಶ ಆಗ್ತದೆ, ಬೇಡ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಬೇಕು. ಯಾಕೆ? ಯುದ್ಧ ಮಾಡಿದರೆ ಬಲ ಹೋಯಿತು, ಇದ್ದ ವಸ್ತು ಹೋಯಿತು, ಎಲ್ಲ ನಾಶ ಆಗ್ತದೆ, ಆದ್ದರಿಂದ ಯುದ್ಧ ಮಾಡಬಾರ್ದು ಅಂತ. ಆದರೆ ನನಗೆ ಹೇಳ್ತಾ ಇದ್ದೀಯ ನೀನು, ನನಗೆ ಹೇಳ್ತಾ ಇದ್ದಿ ಅದರ್ಶಿತಾನಾಂ ಶೂರಾಣಂ. ಒಬ್ಬ ಶೂರನಾಗಿರ್ತಕ್ಕಂಥ ವ್ಯಕ್ತಿಯ ಶೌರ್ಯ ಪ್ರದರ್ಶನಕ್ಕೆ ಅಂತ ಒಂದು ಸಂದರ್ಭ ಬಂದಾಗ ಅದನ್ನು ಅವ ಸಂದರ್ಭದಲ್ಲಿ ಪ್ರಯೋಗಿಸ್ತಿಲ್ಲ ಅಂತ ಹೇಳಿದರೆ ಅವನ ಶೌರ್ಯಕ್ಕೆ ಏನು ಬೆಲೆ ಅಂತ ಕೇಳ್ತಾನೆ ವಾಲಿ. ಶೌರ್ಯಕ್ಕೇನು ಬೆಲೆ? ಅವ ಶೂರ ಅಂತ ಕರೆಸ್ಕೊಳ್ಳೋದು ಯಾವಾಗ? ಮತ್ತೆ ಅವನನ್ನು ಶೂರ ಅಂತ ಯಾರು ಹೇಳೋದು? ಆದ್ದರಿಂದ ಇಂಥ ಕೆಟ್ಟ ಮಾತುಗಳನ್ನು, ಕೇಳಲಿಕ್ಕಾಗದಂತಹ ರೀತಿಯ ಆಕ್ಷೇಪಕಾರಿ ಮಾತುಗಳನ್ನು, ಒಂದು ರೀತಿ ಪ್ರಚೋದನಕಾರಿ ಮಾತುಗಳನ್ನು ಕೇಳಿಯಾದ ಮೇಲೂ ಕೂಡ ನಾನು ಅವನೊಡನೆ ಯುದ್ಧಕ್ಕೆ ಹೋಗಬಾರದು ಅಂತ ಹೇಳಿದರೆ ನಾನು ನಪುಂಸಕನಂತೆ ಅಲ್ವಾ? ಪುಂಸ್ತ್ವ ಮತ್ತು ವೀರ್ಯತ್ವ ನನ್ನಲ್ಲಿ ಇದ್ದದ್ದು ಕೂಡ ವ್ಯರ್ಥ ಆದಂತಲ್ವ? ಅದಾಗೋದಿಲ್ಲ ಅಂತ ಹೇಳ್ತಾನೆ. ನಡಿ, ಒಳಗೆ ನಡಿ, ಎಲ್ಲ ಬಾಕಿ ಹೆಣ್ಣುಮಕ್ಕಳೆಲ್ಲ ಇದ್ದಾರಲ್ಲ, ಎಲ್ಲರನ್ನು ಸೇರಿಸ್ಕೊಂಡು ಒಳಗೆ ನಡಿ, ನಾನು ಅವನನ್ನು ನೋಡಿಕೊಂಡೇ ಬರ್ತೇನೆ. ಇವತ್ತು ಒಂದು ತೀರ್ಮಾನ ಆಗಬೇಕು ಅಂತ ಸಂಕಲ್ಪ ಮಾಡಿದ ವಾಲಿ ಯುದ್ಧಕ್ಕೆ ಬಂದಾದ ಕೂಡಲೇ ಎಲ್ಲ ಆಗ್ತದೆ. ಇವತ್ತು ನಿನ್ನನ್ನು ಬಿಡೋದಿಲ್ಲ ನಾನು ಅಂತ ಸುಗ್ರೀವ ಹೇಳ್ತಾನೆ. ಬಿಡ್ಲಿಕ್ಕೆ ನಿನ್ನ ಕೈಯಲ್ಲಿ ನಾನಿದ್ದೇನೆ ಅಂತ ವಾಲಿ ಹೇಳ್ತಾನೆ. ಜೋರಾಗಿ ಗಲಾಟೆ ಆಗ್ತದೆ, ಬಹಳ ದೊಡ್ಡ ಯುದ್ಧ ಆಗ್ತದೆ.
ಬಲಿಷ್ಠ ಆಗಿರತಕ್ಕಂಥ ಮರಗಳನ್ನೆಲ್ಲ ಹೊತ್ಕೊಂಡು ಬಾರಿಸ್ತಕ್ಕಂಥದ್ದೆಲ್ಲ, ಇವನ ಪೆಟ್ಟಿನಿಂದ ಅವನೂ ಕೂಡ ಬಿದ್ದದ್ದು, ಅವನ ಪೆಟ್ಟಿನಿಂದ ಇವನೂ ಕೂಡ, ಇಬ್ಬರೂ ಕೂಡ ಮಹಾಪರಾಕ್ರಮಿಗಳು. ಆದರೆ ಏನಾಗ್ತದೆ ಹೇಳಿದರೆ, ಆ ಮೊನ್ನೆಯಿಂದ ನಾವು ಹೇಳ್ತಾ ಇದ್ದೇವೆ, ವಾಲಿ ಕೊರಳಲ್ಲೊಂದು ಹಾರ ಇದೆ. ಆ ಹಾರದ ಪ್ರಭಾವ, ಅದರ ಶಕ್ತಿ ಏನು, ಇದರಲ್ಲಿರತಕ್ಕಂಥವನ ಬಲ ಅನ್ನುವಂಥದ್ದು ಅಪಹಾರ ಆಗ್ತದಲ್ವ. ಆದ್ದರಿಂದ ಈ ರೀತಿ ಯುದ್ಧ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸುಗ್ರೀವನ ಒಂದು ತಾಕತ್ತು ಅನ್ನುವಂಥದ್ದು ಮೆಲ್ಲಮೆಲ್ಲನೆ ಇಳಿತಾ ಇರುವಂಥದ್ದನ್ನು ಪ್ರಭು ಗಮನಿಸ್ತಾನೆ. ಅದಕ್ಕೆ ಸರಿಯಾಗಿ ಏನಾಗಿದೆ ಹೇಳಿದರೆ, ತಥೋ ವರ್ಧತ ವಾಲೀತು ಬಲವೀರ್ಯ ಸಮನ್ವಿತ ಸೂರ್ಯಪುತ್ರೋ ಮಹಾವೀರ್ಯ ಸುಗ್ರೀವ ಪರಿಹೀಯತೆ ಅಂತ. ಅದಕ್ಕಿಂತ ಮುಂಚೆ ಆದದ್ದಿದು. ಸುಗ್ರೀವ ಅವನ ತಾಕತ್ತೇನಿದೆ, ಅವನ ಶೌರ್ಯ ಏನಿದೆ, ಅದು ಎಲ್ಲವನ್ನ ಕೂಡ ವಾಲಿ ಕಸಲಿಕ್ಕೆ ಪ್ರಾರಂಭ ಮಾಡಿದ, ತನ್ನ ಬಲ ವಿಶೇಷದಿಂದ, ತನ್ನಲ್ಲಿರತಕ್ಕಂತಹ ಶಕ್ತಿ ವಿಶೇಷದಿಂದ. ಇದಿಷ್ಟಾಯಿತು. ಇಷ್ಟಾದ ಕೂಡಲೇ ತತಸ್ಥೇನ ಮಹಾತೇಜ ವೀರ್ಯೋತ್ಸಿಕ್ತ ಕಪೀಶ್ವರ ವೇಗೇನಾಭಿಹತೋ ವಾಲಿ ನಿಪಪಾತ ಮಹೀತಲೇ ಅಂತ ಹೇಳಿ, ಆ ಸಂದರ್ಭದಲ್ಲಿ ಅವರಿಬ್ಬರು ಯುದ್ಧ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಮಚಂದ್ರ ಮರೆಯಲ್ಲಿದ್ದ ಅಲ್ವ. ಮರೆಯಲ್ಲಿದ್ದಂತಹ ರಾಮಚಂದ್ರ ಚಿನ್ನದ ಬಾಣವನ್ನು ತನ್ನ ಬತ್ತಳಿಕೆಯಿಂದ ತೆಗೆದು ಕಿವಿ ಅಂಚಿನವರೆಗೆ ಆ ಬಾಣವನ್ನು ಹಿಂಗೆ ಎಳಿತಾ ಆ ವಾಲಿಯ ಕಡೆಗೆ ದಿಟ್ಟಿಸಿ ನೋಡುತ್ತಾ ವಾಲಿಯನ್ನು ಸಂಹಾರ ಮಾಡುವಂತಹ ಕೆಲಸವನ್ನು ಮಾಡಿದ. ವಾಲಿ ಬಿದ್ದ. ತತಸ್ಥೇನ ಮಹಾತೇಜ ವೀರ್ಯೋತ್ಸಿಕ್ತ ಕಪೀಶ್ವರ ವೇಗೇನ ಅಭಿಹತೋ ವಾಲಿ ನಿಪಪಾತ ಮಹೀತಲೆ. ಭೂಮಿಯಲ್ಲಿ ನಿಪಪಾತ ಬಿದ್ದು ಬಿಟ್ಟ. ಒಂದು ಸಂಗತಿ ಇದೆ, ನಾವು ಕೇಳ್ತಾ ಇರುವಾಗಲೇ ನಮಗೊಂದು ಸಂಶಯ ಬರ್ತದೆ. ರಾಮಚಂದ್ರ ಮರೆಯಲ್ಲಿ ನಿಂತು ಯಾಕ್ರಿ ಬಾಣ ಬಿಟ್ಟ? ತುಂಬ ಬುದ್ಧಿಜೀವಿಗಳು ಈ ಪ್ರಶ್ನೆ ಹಾಕ್ತಾರೆ. ನಿಮ್ಮ ರಾಮಚಂದ್ರ ಗುಣವಂತ, ನಿಮ್ಮ ರಾಮಚಂದ್ರ ಕೀರ್ತಿವಂತ, ನಿಮ್ಮ ರಾಮಚಂದ್ರ ಧರ್ಮವಂತ ಅಂತ ಹೇಳ್ತಿರಲ್ಲ, ಯಾಕ್ರಿ ಮರೆಯಲ್ಲಿ ನಿಂತುಕೊಂಡು ಯಾಕೆ ಯುದ್ಧ ಮಾಡಿದ್ದು? ಎಲ್ಲ ಪ್ಯಾನಲಲ್ಲಿ ಡಿಬೇಟ್ ಆಗ್ತದಪ್ಪ. ಯಾರೂ ರಾಮಾಯಣ ಓದೋದಿಲ್ಲ, ಆದರೆ ಡಿಬೇಟ್ ಮಾಡ್ತಾರೆ. ಒಂದು ಪ್ರಶ್ನೆ, ಇದಕ್ಕೆ ಆಚಾರ್ಯರು ಕೂಡ ಉತ್ತರ ಕೊಟ್ಟಿದ್ದಾರೆ. ರಾಮಾಯಣದಲ್ಲೂ ಕೂಡ ರಾಮನೂ ಕೂಡ ಉತ್ತರ ಕೊಟ್ಟಿದ್ದಾನೆ. ಈ ಮಾತನ್ನು ಮುಂದಕ್ಕೆ ವಾಲಿ ಕೇಳುವಂಥ ಸಂದರ್ಭದಲ್ಲಿ ರಾಮ ಏನು ಹೇಳಿದ್ದ ಅದು ಬಹಳ ಮುಖ್ಯ ಆಗ್ತದೆ. ರಾಮ ಹೇಳ್ತಾನೆ, ಹೆಂಡತಿ ಇದ್ದಾಗಲೂ ತಮ್ಮನ ಹೆಂಡತಿಯನ್ನು ಬಲಾತ್ಕಾರವಾಗಿ ಕರ್ಕೊಂಡು ಹೋದವ ನೀನು. ಶರೀರದಲ್ಲಿ ಕಪಿ, ಒಂದು ಶರೀರದಲ್ಲಿ ಕಪಿ ಅಂದರೆ ಪ್ರಾಣಿ, ಬುದ್ಧಿಯಲ್ಲೂ ಕೂಡ ನಿನಗೆ ಪಶುತ್ವ ಅನ್ನುವಂಥದ್ದು ಬಂದು ಬಿಟ್ಟಿದೆ. ರಾಮ ಹೇಳ್ತಾನೆ, ನಮ್ಮಲ್ಲಿ ಪಶುಗಳನ್ನು ಎದುರಲ್ಲೂ ಕೊಲ್ಲಬಹುದು, ಮರೆಯಲ್ಲೂ ಕೊಲ್ಲಬಹುದು, ಏನು ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಬೇಟೆಯಾಡುವವರು ಯಾರಾದರೂ ಸಿಂಹದ ಎದುರಲ್ಲಿ ಬಂದು ನಾನು ನಿನಗೆ ಹೊಡಿತೇನೆ ಅಂತ ಹೊಡೆಯೋದು ಇದೆಯಾ? ಪಶುಗಳನ್ನು ಕೊಲ್ಲುವಂಥದ್ದು ಬೇಟೆಗಾರ ಹೆಂಗೆ ಕೊಲ್ತಾನೆ? ಮರೆಯಲ್ಲಿ ನಿಂತುಕೊಂಡು ತಾನು ಬೇಟೆಯಾಡ್ತಕ್ಕಂತಹ ಪಶುವನ್ನು ಕಂಡು ಅದಕ್ಕೆ ಬಾಣ ಹೂಡುವಂಥ ಕೆಲಸವನ್ನು ಮಾಡ್ತಾನೆ. ಎಲ್ಲ ಬೇಟೆಗಾರನು ಜಿಂಕೆಯನ್ನು ಕೊಲ್ಲೋದಿದ್ರೂ ಕೂಡ ಹಾಗೆ, ಎದುರಲ್ಲಿ ಬಂದು ನಿಂತರೆ ಅವು ನಿಲ್ತಾವ. ಆದ್ದರಿಂದ ಪಶು ನೀನು ಕೆಟ್ಟವ, ಆದ್ದರಿಂದ ನಿನ್ನನ್ನು ಕೊಂದೆ ಅಂತ ಆಚಾರ್ಯರು ಬಹಳ ಹೃದಯಕ್ಕೆ ತಾಕ್ತಕ್ಕಂತಹ ಒಂದು ನಿರ್ಣಯವನ್ನು ಕೊಟ್ಟಿದ್ದಾರೆ. ಆಚಾರ್ಯರು ಏನು ಹೇಳುತ್ತಾರೆ ಗೊತ್ತಾ? ಅಲ್ಲ, ಈ ವಾಲಿ ನನ್ನ ಪರಮಾಪ್ತ ಭಕ್ತ, ಎದುರಿಗೆ ಹೋಗಿ ಬಾಣ ಬಿಟ್ಟರೆ ಕಾಲಿಗೊಂದು ಪಕ್ಷ ಬಂದು ಸ್ವಾಮಿ ದಮ್ಮಯ್ಯ ತಪ್ಪಾಯಿತು ದಮ್ಮಯ್ಯ ನಮ್ಮನ್ನು ಉಳಿಸುವಂಥ ವಾಲಿ ಒಂದು ಪಕ್ಷ ಎದುರಲು ಬಂದು ಬಿಟ್ಟರೆ ಶರಣಾಗತರಾದಂತಹ ವ್ಯಕ್ತಿಗಳನ್ನು, ಆ ವ್ಯಕ್ತಿಗಳಿಗೆ ಮರಣವನ್ನು ಕರುಣಿಸುವುದು ಈ ರಾಮನ ಜಾಯಮಾನದ್ದಲ್ಲ. ಆದ್ದರಿಂದ ಎದುರಿಗೆ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿ ಪ್ರಭು ರಾಮಚಂದ್ರ ಮತ್ತೆ ಬದಿಯಲ್ಲಿ ನಿಂತು ಅವನಿಗೆ ಬಾಣವನ್ನು ಹೊಡೆದ ಅಂತ ಬಹಳ ಖುಷಿಯಾಗ್ತದೆ. ಇದು ಆಚಾರ್ಯರು ಕೊಟ್ಟಂತಹ ತೀರ್ಮಾನ. ಅದರಿಂದ ಬಾಣ ಬಿಟ್ಟದ್ದಾಯಿತು, ಅವ ಬಿದ್ದದ್ದಾಯಿತು. ಹಿಂಗೆ ಬಿದ್ದ. ಪರಾಮುಖ ವಧಂಕೃತ್ವ ಕೋನು ಪ್ರಾಪ್ತಸ್ತ್ವಯಾ ಗುಣ ಯದಹಂ ಯುದ್ಧ ಸಂರಬ್ಧ ಶರೇಣೋ ರಸಿ ತಾಡಿತಃ ಅಂತ ಬಿದ್ದಾಗಿದೆ. ಇನ್ನೂ ಶ್ವಾಸ ಪೂರ್ತಿ ನಿಲ್ಲಿಲ್ಲ. ಒಂದು ಸತಿ ಪೂರ್ತಿ ಕಣ್ಣು ಮುಚ್ಚಿ ಆದಮೇಲೆ ಆಯಿತು ವಾಲಿದ ಕತೆ ಗೋವಿಂದ ಮುಗಿದಾಯಿತು ಅಂತ ತೀರ್ಮಾನಕ್ಕೆ ಬರುವಾಗ
ಮತ್ತು ಪುನಃ ಹೇಳ್ತಾನವ, ಸ್ವಲ್ಪ ದಮ್ಮಿತ್ತವನಿಗೆ ಮತ್ತೆ ಪುನಃ ಹೇಳ್ತಾನೆ. ಇದೀಗ ಇನ್ನೂ ಕೂಡ ಒಂದು ಸರ್ತಿಗೂ ಕೂಡ ಕಣ್ಣು ಮುಚ್ಚಲಿಲ್ಲ ಅವ. ಕೊನೆಯ ನಾವು ಮಾತನಾಡುವ ಸಂದರ್ಭ ಇರುತ್ತದಲ್ಲ, ಹಾಗೆ ಬಿದ್ದವ ಈಗ ರಾಮನನ್ನ ಕುರಿತು ಮಾತನಾಡಲಿಕ್ಕೆ ಪ್ರಾರಂಭ. ಏನು ಮಾತು ಅಂತ ಹೇಳಿದರೆ, ನಿಮಗೆ ಪುರುಸೋತಿದ್ರೆ ಈ ಕೆಲವೊಂದು ಶ್ಲೋಕಗಳನ್ನು ಓದ್ರಿ. ಅದ್ಭುತ ಹೇಳ್ತಾನವ. ಎಲ್ಲ ಇಲ್ಲಿಗೆ ತಡ್ತದೆ, ನಮಗೆ ಕಾಣುತ್ತದೆ. ಹೌದಲ್ಲ, ವಾಲಿದ್ದು ಮಾತು ಏನು ನ್ಯಾಯ, ವಾಲಿದ್ದು ಏನು ಒಂದು ಗಂಭೀರದ ಮಾತು. ಸಾಯುವ ಹೊತ್ತಲ್ಲಿ, ಮತ್ತು ಸಾಯುವ ಹೊತ್ತಲ್ಲಿ ಮಾತನಾಡ್ತಾ ಇದ್ದಾನೆ. ಸಾಯುವ ಹೊತ್ತಲ್ಲಿ ಯಾರು ಸುಳ್ಳು ಮಾತನಾಡೋದಿಲ್ಲ, ಸಾಯುವ ಹೊತ್ತಲ್ಲಿ ಅಧರ್ಮಕ್ಕೆ ಯಾರು ಅವಕಾಶ ಕೊಡೋದಿಲ್ಲ. ಆದ್ದರಿಂದ ರಾಮ ಇದಕ್ಕೆ ಉತ್ತರ ಕೊಡುವವರೆಗೆ ನಮಗೆ ವಾಲಿ ಹೇಳಿದ ಮಾತೆ ಸರ್ವಸಮ್ಮತ ಅನ್ನುವಷ್ಟರ ಮಟ್ಟಿಗೆ ವಾಲ್ಮೀಕಿಗಳು ಅವನ ಬಾಯಿಂದ ಅದ್ಭುತ ಮಾತನ್ನು ಬರೆಸ್ತಾರೆ. ರಾಮ ಉತ್ತರ ಕೊಟ್ಟಾದ ಮೇಲೆ ಉಂಟಲ್ಲ, ಅಯ್ಯೋ ಇದಲ್ವ ಇವನದು ಕತೆ ಅಂತ ಗೊತ್ತಾಗ್ತದೆ. ಅವನಿಗೇನು ಹೇಳ್ತಾನೆ ಗೊತ್ತಾ? ಪರಾಮುಖ ವಧಂಕೃತ್ವ ಕೋನು ಪ್ರಾಪ್ತಸ್ತ್ವಯ ಗುಣ. ರಾಮ, ಮರೆಯಲ್ಲಿ ನಿಂತುಕೊಂಡು ನನ್ನ ಸಾಯಿಸಿದೆಯಲ್ವ, ಪರಾನ್ಮುಖ ವಧಂಕೃತ್ವ, ಮರೆಯಲ್ಲಿ ನಿಂತು ನನ್ನನ್ನು ಸಾಯಿಸಿದೆಯಲ್ಲ, ನನ್ನನ್ನು ಕೊಂದಿಯಲ್ಲ, ಏನು ನಿನಗೆ ಸಿಕ್ಕಿದ್ದು? ಇದರಿಂದ ನಿನಗೇನು ಸಿಕ್ಕಿದಂತಾಯಿತು? ಹೆಸರ? ಪರಾಕ್ರಮಿ ಅಂತ ಹೆಸರ? ಧರ್ಮಿಷ್ಠ ಅನ್ನತಕ್ಕಂಥ ಹೆಸರ? ನ್ಯಾಯವಾನ್ ಅನ್ನತಕ್ಕಂಥ ಹೆಸರ? ಏನು ಹೆಸರನ್ನು ಪಡ್ಕೊಂಡು ಹೇಳು. ಈ ಕೆಲಸದಿಂದ ನಿನಗೆ ಪ್ರಾಪ್ತ ಆದ ಪ್ರಶಸ್ತಿ ಏನು? ಯದಕಂ ಯುದ್ಧ ಸಂರಬ್ಧ ಶರೇಣ ಉರಸಿ ತಾಡಿತ. ನನಗೆ ಯುದ್ಧ ಯಾರೊಡನೆ ಇದ್ದದ್ದು? ನನ್ನ ತಮ್ಮ ಸುಗ್ರೀವನೊಡನೆ ಇದ್ದದ್ದು. ನಾನು ಮತ್ತು ಅವ ಯುದ್ಧ ಮಾಡ್ತಾ ಇರುವಾಗ, ರಾಮ ನೀನು ಬಾಣವನ್ನು ನನ್ನ ಎದೆಗೆ ಪ್ರಯೋಗ ಮಾಡಿಯೇ ಬಿಟ್ಟಿಯಲ್ಲ, ನಿಜವಾಗಿ ನಿನ್ನ ಬಾಣಕ್ಕೆ ಏನು ಕೆಲಸ ಇತ್ತಿಲ್ಲಿ ಅಂತ ಕೇಳ್ತಾನೆ ವಾಲಿ. ನಿನ್ನ ಬಾಣಕ್ಕಿಲ್ಲಿ ಏನು ಕೆಲಸ ಇತ್ತು? ಯಾಕೆ ಹಿಂಗೆ ಮಾಡಿದಿ? ನೀನು ಹೀಗೆ ಮಾಡುವುದು ಅಂದರೆ ಧ್ವನಿ ನೋಡಿ, ಹೀಗೆ ಮಾಡುವುದಕ್ಕಿಂತ ಎದುರು ಬಂದು ವಾಲಿ ನೀನು ಸಾಯಬೇಕು ಅಂತ ಹೇಳಿದರೆ ಸಾಯ್ತಾ ಇದ್ದೆ ಅಲ್ವಾ? ಸಾಯ್ತಾ ಇದ್ದೆ ನಾನು. ನಿನಗೆ ಪ್ರಾಣ ಕೊಡೋದು ದೊಡ್ಡ ಸಂಗತಿಯ? ಕೊಡ್ತಾ ಇದ್ದೆ. ಯಾಕೆ ಪ್ರಭು ಈ ರೀತಿ ಮಾಡಿದಿ ಅಂತ ಭಾವ. ತುಂಬ ದೀರ್ಘವಾಗಿ ಪ್ರಶ್ನೆ ಕೇಳ್ತಾನೆ. ಪ್ರಾಯ ಸುಮಾರು ಹೊತ್ತು ಕೊನೆ ಶ್ವಾಸ ಎಳಿತಾ ಇದ್ನೋ ಏನೋ, ತುಂಬ ದೀರ್ಘವಾಗಿ ಪ್ರಶ್ನೆ ಮಾಡ್ತಾನೆ. ರಾಮ ಕರುಣವೇದೀಚ ಪ್ರಜಾನಾಂಚ ಹಿತೇರತಃ ಸಾನುಕ್ರೋಶೋ ಜಿತೋತ್ಸಾಹ ಸಮಯಜ್ಞೋ ದೃಢವೃತಃ ಇತಿತೆ ಸರ್ವಭೂತಾನಿ ಕಥಯಂತಿ ಯಶೋ ಭುವಿ. ರಾಮ, ನೀನು ಅವನು ಅದೇ ರಾಮನೋ ನೀನು ಅಂತ ಕೇಳ್ತಾನೆ ವಾಲಿ. ನೀನು ಅದೇ ರಾಮನೋ? ಯಾವ ರಾಮ? ಕರುಣವೇದಿ. ಯಾರಲ್ಲಿ ಕರುಣರಸೆ ಅನ್ನುವಂಥದ್ದು, ಕರುಣರಸ ಅನ್ನುವಂಥದ್ದು ನಿತ್ಯ ಹರಿತಾ ಇದೆ, ಅವನು ರಾಮಚಂದ್ರ ಅಂತ ಪ್ರಪಂಚ ನಿನ್ನನ್ನು ಕೊಂಡಾಡ್ತಾ ಇತ್ತು. ಇದಾ ನಿನ್ನದು ಕರುಣರಸೆ, ಇದಾ ನಿನ್ನದು ಕರುಣಾರಸದ ಪ್ರವಾಹ. ಗೊತ್ತಿಲ್ಲ, ನಿನ್ನನ್ನು ಇಷ್ಟರವರೆಗೂ ನೋಡದ, ನಿನ್ನ ಬಗ್ಗೆ ಕಿಂಚಿತ್ತೂ ಅಪಶಬ್ದ ಆಡದ, ನಿನ್ನ ಬಗ್ಗೆ ಕಿಂಚಿತ್ತೂ ಕೊಂಕು ನುಡಿಯದ ನನ್ನನ್ನು ಕೊಂದಿಯಲ್ಲ, ನೀನು ಯಾವ ಕಾರುಣಿಕನೋ ನೀನು? ವಾಲಿ ಕೇಳ್ತಾನೆ. ಆಯಿತಾ, ಪ್ರಜಾನಾಂಚ ಹಿತೇರತಃ, ನಿನ್ನನ್ನು ಹೇಳ್ತಾರೆ ಪ್ರಜೆಗಳ ಹಿತದಲ್ಲೇ ಯಾವತ್ತೂ ಆಸಕ್ತನಾಗಿದ್ದವ. ನಾನೂ ಕೂಡ ನಿನ್ನ ಪ್ರಜಾಕೋಟಿಯಲ್ಲೂ ಒಬ್ಬ ಅಲ್ವಾ? ನಾನು ನಿನ್ನ ಪ್ರಜೆ ಅಲ್ವಾ? ನನ್ನ ಹಿತವೂ ಕೂಡ ನೀನು ಕಾಯಬೇಕಾದದ್ದು ಸತ್ಯ ಅಲ್ವಾ? ಯಾಕೆ ರಾಮಚಂದ್ರ ನನ್ನ ಹಿತ ಕಾಯಲಿಲ್ಲ? ನನ್ನನ್ನು ಸಾಯಿಸಬೇಕು ಅಂತ ನೀನು ಕಂಡದ್ದಾದರೂ, ನಿನಗದು ಮನಸ್ಸಿಗೆ ಬಂದದ್ದಾದರೂ ಯಾಕೆ? ನನ್ನನ್ನು ನೀನು ಕಾಯಬೇಕಿತ್ತಲ್ಲ. ಅನಾಥ ರಕ್ಷಕ ಅಂತ ಹೇಳ್ತಾರೆ ನಿನ್ನನ್ನು. ನಿನ್ನ ರಕ್ಷಣೆ ಮಾಡಬೇಕಿತ್ತಲ್ಲ, ಯಾಕೋ ನನ್ನನ್ನು ಕೊಂದಿ? ಹೇಳ್ತಾನೆ. ಸಾನುಕ್ರೋಶ ಜಿತೋತ್ಸಾಹ ಸಮಯಜ್ಞ ದೃಢವೃತಃ. ನಿನ್ನ ಬಗ್ಗೆ ಕೇಳದೇ ಇರತಕ್ಕಂತಹ ಒಂದು ರೀತಿಯ ಕೊಂಡಾಟಕದ ಮಾತುಗಳೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಮಾತಿಗೆ ನೀನು ಅರ್ಹ ಅಂತ ಪ್ರಜೆಗಳು ಹೇಳ್ತಾರೆ. ಮತ್ತು ಜಿತೋತ್ಸಾಹ, ಒಂದು ರೀತಿ ಉತ್ಸಾಹದಿಂದ ಕೂಡಿರ್ತಕ್ಕಂಥವ. ಮತ್ತು ಸಮಯಜ್ಞ ದೃಢವೃತ, ಒಂದು ವೃತವನ್ನು ಕೈಗೊಂಡಾದ ಮೇಲೆ ಅದನ್ನು ಕೊನೆಯವರೆಗೆ ತೀರಿಸ್ತಕ್ಕಂಥವ. ಇತ್ಯಾದಿ ಇತ್ಯಾದಿ ನಿನ್ನ ಮೇಲೆ ಪುಂಖಾನುಪುಂಖವಾಗಿ ಒಂದು ರೀತಿಯ ಮಾತಿನ ಪ್ರಶಸ್ತಿಯ ಮಳೆಯನ್ನು ಸುರಿಸ್ತಾರೆ. ಇದಕ್ಕೆಲ್ಲ ನೀನು ಭಾಗಿ, ಇದಕ್ಕೆಲ್ಲ ನೀನು ಒಂದು ರೀತಿಯ ಮೂರ್ತಿ ಅಂತ ಭಾವಿಸಿದರೆ ಇದು ಏನು ಕೆಲಸ ಅಂತ ನೀನು ಮಾಡಿದಿ? ಏನು ಮಾಡಿಬಿಟ್ಟು ನೀನು? ಇತಿತೇ ಸರ್ವಭೂತಾನಿ ಕಥಯಂತಿ ಯಶೋಭುವಿ. ನಿನ್ನ ಯಶಸ್ಸನ್ನು ಸಮಗ್ರ ಭೂಮಂಡಲ ಅದರ ಜನಗಳು ಈ ರೀತಿಯಾಗಿ ಕೊಂಡಾಡ್ತಾ ಇದ್ದಾರೆ. ಆದರೆ ಇವತ್ತು ನೀನು ಮಾಡಿದ ಈ ನನ್ನ ಮೇಲಿನ ಬಾಣಪ್ರಯೋಗ ಅನ್ನುವಂತಹ ಕೆಲಸ ಏನಿದೆ, ಆ ಕೆಲಸ ಉಂಟಲ್ಲ,
ಇದಿಷ್ಟನ್ನೂ ಕೂಡ ಅಳಿಸಿಬಿಟ್ಟಿತು, ಇಷ್ಟನ್ನು ಕೂಡ ಡಿಲೀಟ್ ಮಾಡಿಬಿಟ್ಟಿತು. ತಪ್ಪು ಮಾಡಿದ್ದಿ ರಾಮ, ಹೀಗೆ ಮಾಡಬಾರದಿತ್ತು ನೀನು ಅಂತ. ನತ್ವಾಂ ವಿನಹಿತಾತ್ಮಾನಂ ಧರ್ಮಧ್ವಜಮಧಾರ್ಮಿಕಂ ಜಾನೇ ಪಾಪ ಸಮಾಚಾರಂ ತೃಣೈಹಿ ಕೂಪಮಿವಾವೃತಂ. ನಿನ್ನನ್ನು ಒಬ್ಬ ಧರ್ಮಿಷ್ಠ ಅಂತ ನಾನು ತಿಳ್ಕೊಳ್ಳೋದೇ ಇಲ್ಲ ಅಂತ ಹೇಳಿದವ. ನೀನು ಧರ್ಮಿಷ್ಠ ಅಲ್ಲ, ಹುಲ್ಲು ಮುಚ್ಚಿದ ಬಾವಿಯಂತಿರುವವ ನೀನು, ಧರ್ಮದ ಮುಖವಾಡವನ್ನು ಹೊತ್ಕೊಂಡವ ನೀನು ಧರ್ಮಿಷ್ಠ ಅಲ್ಲ. ನತ್ವಾಂ ವಿನಿಹತಾತ್ಮಾನಂ ಧರ್ಮಧ್ವಜಮಧಾರ್ಮಿಕಂ, ಧರ್ಮಧ್ವಜವನ್ನು ಎತ್ತಿ ಹಿಡಿದವ ನಾನು ಒಪ್ಪೋದಿಲ್ಲ, ನೀನು ಅಧಾರ್ಮಿಕ. ಮತ್ತು ಪಾಪ ಸಮಾಚಾರಂ, ನೀನು ಮಾಡಿದ್ದಿವತ್ತು ಪಾಪದ ಕೆಲಸ, ಇದು ಪುಣ್ಯದ ಕೆಲಸ ಅಂತ ಯಾವ ಮಂದಿಗಳು ಯಾವತ್ತೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನೋಡಿ ವಾಲಿಯ ಫಾಲೋವರ್ಸು ಬಹಳ ಮಂದಿ ಇದ್ದಾರೆ. ಇದನ್ನು ಆವಾಗ ಎತ್ತುತ್ತಾ ಇರ್ತಾರೆ. ವಾಲಿ ರಾಮ ಮಾಡಿದ್ದು ತಪ್ಪು, ಮತ್ತು ಕೃಷ್ಣ ಭಗವದ್ಗೀತೆಯಲ್ಲಿ ವರ್ಣಾಶ್ರಮದ ಬಗ್ಗೆ ಹೇಳಿದ್ದು ತಪ್ಪು ಅಂತ. ನಮ್ಮಲ್ಲಿ ಸಮಸ್ಯೆ ಏನಾದದ್ದು ಹೇಳಿದರೆ, ಭಗವಾನ್ ಅಂತ ಹೆಸರು ಇರ್ತದೆ, ಆದರೆ ಮಾಡೋದು ಏನು ಹೇಳಿದರೆ ಭಗವಂತ ಹೇಳಿದ್ದೆಲ್ಲ ಅಪ್ಪಟ ಸುಳ್ಳು ಅಂತ. ಹೆಸರು ಭಗವಾನ್, ಏನು ಅನಾಚಾರ. ಭಗವದ್ಗೀತೆಯ ಆ 2 ಶ್ಲೋಕದ ಹಿಂದಿನ ಮುಂದಿನ ಶ್ಲೋಕ ಅದನ್ನು ನೋಡೋದಿಲ್ಲ. ವಾಲಿಯ ಮಾತಿನ ಹಿಂದಿನ ಮುಂದಿನ ಸಂದರ್ಭಗಳನ್ನು ಘಟ್ಟಗಳನ್ನು ನೋಡೋದಿಲ್ಲ. ಆದರೆ ವಾಲಿ ಮತ್ತು ಸ್ವಾರಸ್ಯ ಏನು ಹೇಳಿದರೆ, ವಾಲ್ಮೀಕಿ ರಾಮಾಯಣದಲ್ಲೇ ವಾಲಿಯೇ ಹೇಳ್ತಾನೆ, ನಿನ್ನ ಬಗ್ಗೆ ನಾನು ಆಡಿದ ಮಾತುಗಳೆಲ್ಲ ಅದು ಅಕ್ಷಮ್ಯ ಅಪರಾಧದ್ದು, ಅದಕ್ಕೆ ನನಗೆ ಕ್ಷಮೆ ಇರಲಿ ಅಂತ ವಾಲಿ ಸ್ವಯಂ ಬಾಯಿ ಬಿಟ್ಟು ಹೇಳ್ತಾನೆ. ನಾನು ಹೇಳಬಾರ್ದನ್ನು ಹೇಳಿದ್ದೆ ಸ್ವಾಮಿ, ತಪ್ಪಾಯಿತು ನನ್ನಿಂದ, ನನಗೆ ನಿನ್ನಿಂದ ಕ್ಷಮೆ ಇರಲಿ ಅಂತ ಹೇಳ್ತಾನೆ. ಇದನ್ನು ನೋಡಲೇ ಇಲ್ಲ, ಇದನ್ನು ನೋಡೋದಿಲ್ಲ. ನಮಗೇನು ಬೇಕಾಗಿದೆ ಹೇಳಿ, ನಮಗೆ ಬೇಕಾದದ್ದು ಏನು ಅದನ್ನು ಮಾತ್ರ ಆರಿಸ್ಕೊಳ್ಳೋದು. ರಾಮಾಯಣ ಹೇಳಿದರೆ ಇಷ್ಟೇ ಅಂತ ಹೇಳೋದು, ಮಹಾಭಾರತ ಹೇಳಿದರೆ ಇಷ್ಟೇ ಅಂತ ಹೇಳೋದು. ಅಯ್ಯೋ, ಅದಕ್ಕೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಅಪಚಾರವನ್ನು ಸಲ್ಲಿಸೋದು. ಹಿಂಗಾಗ್ತದೆ. ಮುಂದಕ್ಕೆ ಈ ವಾಲಿಯ ಒಂದೊಂದು ಮಾತಿಗೂ ಕೂಡ ರಾಮಚಂದ್ರ ಉತ್ತರ ಕೊಡುವಂಥದ್ದಿದೆ. ನಾಳೆ ಮತ್ತೆ ನಾವು ಭೇಟಿಯಾದಾಗ ಮುಂದಿನ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಸೀತಾಲಕ್ಷ್ಮಣ ಹನುಮ ಸಮೇತ ಶ್ರೀರಾಮಚಂದ್ರ ದೇವರ ಪಾದಾರವಿಂದಕ್ಕೆ ಸಮರ್ಪಿಸ್ತಾ ಶ್ರೀ ಹರಿಕೃಷ್ಣಾರ್ಪಣಮಸ್ತು.